ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಸ್ತಮ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಪಲ್ಮನರಿ ಮೆಡಿಸಿನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಆದರ್ಶ್ ಶೆಟ್ಟಿ ಅವರು. ಬನ್ನಿ ಇವರನ್ನ ಮೊದಲನೇದಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮಾರ್ಚ್ 6ನೇ ತಾರೀಕಿಗೆ ವರ್ಲ್ಡ್ ಅಸ್ತಮ ಡೇ ಅಂತ ಆಚರಣೆ ಮಾಡುವಂಥದ್ದು. ಅಸ್ತಮ ಒಂದು ಗಂಭೀರವಾದಂಥ ಉಸಿರಾಟದ ಕಾಯಿಲೆ, ನಮಗೆಲ್ಲ ಗೊತ್ತಿರ್ಬೋದು. ಇದು ಮೇಯ್ನ್ ಆಗಿ ತೊಂದರೆ ಮಾಡುವಂಥದ್ದು ಲಂಗ್ಸ್ಗಳಿಗೆ. ಲಂಗ್ಸಲ್ಲಿ ಒಂದು ರೀತಿಯ ಇನ್ಫ್ಲಮೇಷನನ್ನು ಇದು ಉಂಟು ಮಾಡ್ತದೆ. ಇದರ ಪರಿಣಾಮವಾಗಿ ವೀಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಕೆಮ್ಮು, ಎದೆ ಬಿಗಿತ ಇವೆಲ್ಲವೂ ಕೂಡ ಕಂಡುಬರುವಂಥದ್ದು. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಈ ಒಂದು ಅಸ್ತಮ ಕಂಡುಬರುತ್ತೆ. ವಯಸ್ಸಾದವರಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ, ವಯಸ್ಸಾಗ್ತಾ ಏನು ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಕಡಿಮೆ ಆಗ್ತದೆ. ನಾವು ಕೆಲವು ಬಾರಿ ಹೇಳೋದನ್ನು ಕೇಳಿರ್ಬೋದು, ಅಸ್ತಮ ಬಂದರೆ ಅದು ಲೈಫ್ ಲಾಂಗ್ ಇರುತ್ತೆ, ಅದು ಹೆರಿಡಿಟರಿ, ಅದು ಕಮ್ಮಿ ಆಗೋದಿಲ್ಲ ಅಂತ ಹೇಳಿ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವೈದ್ಯರಿದ್ದಾರೆ. ಅವರ ಬಳಿ ಅಸ್ತಮ ಅಂದರೆ ಏನು, ಇದು ವಂಶ ಪಾರಂಪರ್ಯನ ಅಥವಾ ಇದು ಗುಣಪಡಿಸಲಿಕ್ಕೆ ಆಗೋದಿಲ್ವಾ, ಇವೆಲ್ಲವನ್ನ ಕೇಳಿ ತಿಳ್ಕೊಳ್ಳುವ. ನಿಮಗೂ ಕೂಡ ಕೆಲವೊಂದು ಸಂಶಯಗಳಿರ್ಬೋದು. ನೀವು ಖಂಡಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ಮೊದಲನೇದಾಗಿ ವೈದ್ಯಕೀಯ ಭಾಷೆಯಲ್ಲಿ ಅಸ್ತಮ ಅಂತ ಹೇಳಿದರೆ ಏನು ಅಂತ? ಅಸ್ತಮ ಅಂತ ಹೇಳಿದರೆ ಸರಳವಾಗಿ ಹೇಳೋದಾದರೆ ಉಬ್ಬಸ ಅಂತ ಜನರಲ್ ಪಾಪ್ಯುಲೇಷನ್ ಹೇಳ್ತಾರೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಕ್ರಾನಿಕ್ ಇನ್ಫ್ಲಮೇಷನ್ ಆಫ್ ದ ಏರ್ವೇಸ್ ಅಂತ ಹೇಳ್ತೇವೆ. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಈ ಶ್ವಾಸನಾಳಗಳಲ್ಲಿರುವ ದೀರ್ಘಕಾಲೀನ ಉರಿಯೂತ ಅಂತ. ಸೊ ಶ್ವಾಸನಾಳಗಳಲ್ಲಿ ಏನಾಗ್ತದೆ, ಗಾಳಿ ಹೊರಗಡೆ ಒಳಗಡೆ ಹೋಗ್ತದೆ, ನಾವು ಉಸಿರಾಡ್ತೀವಿ. ಸೊ ಬೇಸಿಕಲಿ ಉಸಿರಾಟ ಹಾಗೆ. ಬಟ್ ಅಸ್ತಮ ಪೇಷಂಟ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಶ್ವಾಸನಾಳಗಳು ಕಿರಿದಾಗಿರ್ತದೆ, ಒಂದು ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೇವೆ. ಮತ್ತು ಶ್ವಾಸನಾಳಗಳು ಹೈಪರ್ ರೆಸ್ಪಾನ್ಸಿವ್ನೆಸ್ ಇರ್ತದೆ ಶ್ವಾಸನಾಳಗಳಲ್ಲಿ. ಸೊ ಏನಾದರೂ ಟ್ರಿಗರ್ಸ್ ಅಂತ ನಾವೇನು ಮುಂದೆ ಮಾತಾಡ್ತೀವಿ ಅದರ ಬಗ್ಗೆ, ಅಂಥ ಟ್ರಿಗರ್ಸ್ ಇದ್ದರೆ, ಎಲರ್ಜಿ ಐಟಮ್ಸ್ ಇದ್ದರೆ, ಸೊ ಹೈಪರ್ ರೆಸ್ಪಾನ್ಸಿವ್ನೆಸ್ ಇರ್ತದೆ, ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಆಗ್ತದೆ, ಮತ್ತು ಲೋಳೆ ಅಂಥ ಪದಾರ್ಥಗಳು ಹೆಚ್ಚಾಗಿ ಪ್ರೊಡ್ಯೂಸ್ ಆಗ್ತದೆ, ಮ್ಯೂಕಸ್ ಅಂತ ಹೇಳ್ತೇವೆ. ಸೊ ಅದರಿಂದ ಏನಾಗ್ತದೆ, ಈ ಎಲ್ಲ ಅಂಶಗಳಿಂದ ಶ್ವಾಸನಾಳ ಕಿರಿದಾಗಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ. ಒಳಗಡೆ ಮತ್ತು ಹೊರಗಡೆ ಗಾಳಿ ಹೋಗೋದು ಪ್ರಮಾಣ ಕಮ್ಮಿ ಆಗ್ತದೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ. ಸೊ ಇದು ಸಿಂಪಲ್, ಸರಳವಾಗಿ ಇದು ಅಸ್ತಮ. ಓಕೆ ಡಾಕ್ಟರ್, ಇವಾಗ ಅಸ್ತಮ ಅಂದರೆ ಏನು ಅಂತ ಹೇಳಿದ್ರಿ. ಎಲ್ಲವೂ ಕೂಡ ಅಸ್ತಮನೇನಾ ಅಥವಾ ಅಸ್ತಮದಲ್ಲಿ ವಿಧಗಳು ಇಲ್ವಾ ಅಂತ ಹೇಳಿ? ಅಸ್ತಮದಲ್ಲಿ ವಿಧಗಳಿದೆ, ಎಲ್ಲ ಕೆಮ್ಮು ಅಸ್ತಮ ಅಲ್ಲ. ಸೊ ವಿಧಗಳಂತ ಹೇಳಿದರೆ ಸಿಂಪಲ್ ಆಗಿ ಹೇಳೋದಾದರೆ ಎಲರ್ಜಿಕ್ ಅಸ್ತಮ ಮತ್ತು ನಾನ್ ಎಲರ್ಜಿಕ್ ಅಸ್ತಮ ಅಂತ. ಮತ್ತು ಬೇರೆ ವಿಧಗಳು ಕೂಡ ಇದೆ. ಎಲರ್ಜಿಕ್ ಅಸ್ತಮ ಅಂದರೆ ಬೇಸಿಕಲಿ ಅವರಿಗೆ ಏನಾದರೂ ಒಂದು ಧೂಳಿಗಿರ್ಬೋದು, ಇಲ್ಲ ಈ ಪೆಟ್ಸ್ಗೆ ಎಲರ್ಜಿ ಇರ್ಬೋದು, ಇಲ್ಲ ಫುಡ್ ಐಟಮ್ಸ್ಗೆ ಎಲರ್ಜಿ ಇರ್ಬೋದು. ಸೊ ಅಂಥದ್ದೊಂದು ಎಲರ್ಜಿ ಹಿಸ್ಟ್ರಿ ಇರ್ಬೋದು ಅವರಲ್ಲಿ. ನಾನ್ ಎಲರ್ಜಿಕ್ ಅಸ್ತಮ ಅಂದರೆ ಕೆಲವೊಮ್ಮೆ ಈ ವ್ಯಾಯಾಮ ಮಾಡೋ ಎಕ್ಸಸೈಸ್ ಮಾಡುವಾಗ, ಇಲ್ಲ ಪೊಲ್ಯೂಷನ್ಗೆ, ಶೀತ ಗಾಳಿಗೆ, ಅದಕ್ಕೆಲ್ಲ ಅವರು ಎಕ್ಸ್ಪೋಸ್ ಆದಾಗ, ಸೊ ಅಲ್ಲಿ ಅಸ್ತಮ ಚೇಂಜಸ್ ಬರ್ಬೋದು. ಅಂದರೆ ಅವರಿಗೆ ಉಸಿರಾಡಲಿಕ್ಕೆ ಸಮಸ್ಯೆ ಬರ್ಬೋದು ಈ ನಾನ್ ಎಲರ್ಜಿಕ್ ಅಸ್ತಮದಲ್ಲಿ. ಇನ್ನೊಂದು ಅದೇ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಒಂದು ಎಂಟಿಟಿನೂ ಇದೆ. ಅಂದರೆ ವ್ಯಾಯಾಮ ಅಥವಾ ಏನಾದರೂ ಆಟ ಇದೆಲ್ಲ ಆಡಿದಾಗ, ಎಕ್ಸಸೈಸ್ ಆದಾಗ ಆಗುವ ಸಂದರ್ಭದಲ್ಲಿ, ಎಕ್ಸಸೈಸ್ ಮುಗಿಯೋ ಸಂದರ್ಭದಲ್ಲಿ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣ್ಬೋದು. ಅದಕ್ಕೆ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತೀವಿ. ಇನ್ನು ಒಬೆಸಿಟಿ ರಿಲೇಟೆಡ್ ಅಸ್ತಮಾ ಅಂತ ಇದೆ, ಸ್ವಲ್ಪ ದಪ್ಪಗೆ ಇರುವವರಲ್ಲಿ ಕಂಡುಬರುವಂತಹ ಅಸ್ತಮಾ. ಹಾಗೆ ಇನ್ನು ಆಕ್ಯುಪೇಷನಲ್ ಅಸ್ತಮಾ ಅಂತ ಇನ್ನೂ ಒಂದಿದೆ. ಸೊ ಅವರಿಗೆ ಈ ಅಸ್ತಮಾ ಹೇಗೆಂದರೆ, ಇಲ್ಲಿ ಕೆಲಸದ ಜಾಗಕ್ಕೆ ಹೋದಾಗ, ಎಲ್ಲಿ ಕೆಲಸ ಮಾಡ್ತಾರೆ ಆ ಜಾಗದಲ್ಲಿ ಏನಾದ್ರು ಎಕ್ಸ್ಪೋಸ್ ಆಗಿ ಅವರಿಗೆ ಆ ರೀತಿ ಅಸ್ತಮಾ ಬಂದಿರ್ತದೆ. ಸೊ ಇದೆಲ್ಲ ವಿಧಗಳು. ಮೇಯ್ನಾಗಿ ನೋಡುವಂಥದ್ದು ನಾವು ನಮ್ಮ OPDಯಲ್ಲಿ ಕ್ಲಿನಿಕಲ್ಲಿ ನೋಡುವಂಥದ್ದು ಎಲರ್ಜಿಕ್ ಅಸ್ತಮಾ ಮೇಯ್ನಾಗಿ ಬರ್ತಾರೆ. ಓಕೆ ಡಾಕ್ಟರ್, ಈ ಅಸ್ತಮ ಅನ್ನುವಂಥದ್ದು ಹುಟ್ಟಿದಾಗಲೇ ಬರುವಂಥದ್ದು ಅಥವಾ ಹೆರಿಡಿಟರಿನ ಅದು, ಅಥವಾ ಹುಟ್ಟಿದ ನಂತರ ಬರಲಿಕ್ಕೂ ಚಾನ್ಸಸ್ ಇದೆಯಾ ಅಂತ? ಎಲ್ಲ ಇದು ಹೆರಿಡಿಟ್ರಿ ಅಲ್ಲ. ನಾವು ಏನು ನೋಡ್ತೀವಿ, ನಮ್ಮ OPDಯಲ್ಲಿ ಆಲ್ಮೋಸ್ಟ್ 50-60% ಹೆರಿಡಿಟ್ರಿ. ಅಂದರೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಸ್ತಮ ಇದ್ದು ಹೆರಿಡಿಟ್ರಿ ಆಗಿ ಬಂದಿರುವಂಥದ್ದು. ಬಟ್ ನಾನ್ ಹೆರಿಡಿಟ್ರಿ ಅಸ್ತಮಾನೂ ಇದೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಪೇಷಂಟ್ಸ್ಗೆ ಅಸ್ತಮ ಬರೋದಿಲ್ಲ. ಅಂದರೆ ಅಸ್ತಮದ ಎಕ್ಸಾಕ್ಟ್ ಕಾರಣ ಇದುವರೆಗೆ
ಇದೆ ಅಂತ ಹೇಳುವ ಹಾಗೆ ಬಂದಿಲ್ಲ. ಈಗ ಕೋವಿಡ್ ಆಯಿತು ಅಂದರೆ ಕೋವಿಡ್ಗೆ ಇದು ವೈರಸ್ ಕಾರಣ ಅಂತ ಗೊತ್ತಾಗಿದೆ. ಬಟ್ ಅಸ್ತಮಗೆ ಹಾಗೆ ಅಲ್ಲ, ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇದೆ ಮತ್ತು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ಪರಿಸರ ಮತ್ತು ನಮ್ಮ ಶರೀರ ಇದು ಎರಡರ ಮಧ್ಯೆ ಆಗೋ ಇಂಟ್ರಾಕ್ಷನಿಂದಾಗಿ ಅಸ್ತಮಾ ಬರೋದು. ಎಲ್ಲರಿಗೂ ಬರೋದಿಲ್ಲ ಅಸ್ತಮಾ. ಸೊ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ನು ಕೂಡ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಕ್ಕೆ ಕೆಲವು ಟ್ರಿಗ್ಗರ್ಸ್ ಇದೆ, ಅಂದರೆ ಈ ಕಾರಣವಾದ ಅಂಶಗಳಿದೆ. ಒಂದು ಧೂಳು, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಈ ಸ್ಮೋಕಿಂಗ್ ರಿಲೇಟೆಡ್ಡು ಕೂಡ, ಈ ಸ್ಟ್ರೆಸ್ ರಿಲೇಷನ್ ಕೂಡ ಉಂಟು. ಅಂದರೆ ಆ್ಯಂಗ್ಸೈಟಿ, ಸ್ಟ್ರೆಸ್, ಅದರಲ್ಲಿ ಕೂಡ ಅಸ್ತಮಾ ಹೆಚ್ಚಾಗ್ಬೋದು. ಈ ಪಂಜೆಂಟ್ ಸ್ಮೆಲ್, ತುಂಬ ತೀವ್ರವಾದ ಸ್ಮೆಲ್, ಈಗ ಫಿನೈಲ್ ಸ್ಮೆಲ್ ಅಂಥದ್ದೆಲ್ಲ ಇರ್ತದಲ್ಲ, ಸೊ ಅದು ಕೂಡ ಅಸ್ತಮಾ ಟ್ರಿಗರ್ ಮಾಡ್ಬೋದು. ಗಾಳಿ, ಶೀತ ಗಾಳಿ, ಹ್ಯೂಮಿಡಿಟಿ, ಕೆಲವು ಜನರಿಗೆ ಡ್ರೈ ವೆದರ್ ಆಗಲ್ಲ, ಕೆಲವು ಜನರಿಗೆ ಹ್ಯೂಮಿಡ್ ವೆದರ್ ಆಗಲ್ಲ. ಸೊ ಅಸ್ತಮಾ ತುಂಬ ವೇರಿಯೇಬಲ್. ಸೊ ಇದೇ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇಲ್ಲ, ಒಂದೊಂದು ಪೇಷಂಟ್ಸ್ಗೆ ಒಂದೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಈವನ್ ಫುಡ್ ಐಟಮ್ಸು, ನಟ್ಸ್, ಸೀ ಫುಡ್ಸ್, ಇಂಥದ್ದೆಲ್ಲ ಕೂಡ ಎಲರ್ಜಿ ಟ್ರಿಗರ್ ಮಾಡ್ಬೋದು, ಅಸ್ತಮಾ ಟ್ರಿಗರ್ ಮಾಡ್ಬೋದು. ಅಷ್ಟು ಡಾಕ್ಟರ್, ನೀವು ಇವಾಗ ಕೆಲವೊಂದು ಟೈಪ್ಸ್ಗಳನ್ನು ಹೇಳಿದ್ರಿ, ಆಮೇಲೆ ಅದು ಹೆರಿಡಿಟರಿಯಿಂದ ಬರೋದಾ ಅಥವಾ ಅಲ್ವಾ ಅಂತ ಹೇಳಿದ್ರಿ. ಹಾಗಾದರೆ ಅಸ್ತಮವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಅಸ್ತಮಾ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಕ್ಯೂರೇಬಲ್ ಅಲ್ಲ, ಬಟ್ ಪ್ರಿವೆಂಟೇಬಲ್. ಅಂದರೆ ಪ್ರಿವೆಂಟೇಬಲ್ ಅಂದರೆ ಕಂಟ್ರೋಲೇಬಲ್ ಬೇಸಿಕಲಿ. ಅಂದರೆ ನಾವು ಅದನ್ನು ಪರಿಣಾಮಕಾರಿಯಾಗಿ ಟ್ರೀಟ್ಮೆಂಟ್ ಮಾಡಿ ನಾರ್ಮಲ್ ಲೈಫ್ ಲೀಡ್ ಮಾಡುವಾಗೆ ಮಾಡ್ಬೋದು, ನಾರ್ಮಲ್ ಸಾಮಾನ್ಯ ಜನರಾಗಿ ಅವರು ಇರ್ಬೋದು. ಬಟ್ ವಿತ್ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಮತ್ತು ವೈದ್ಯರ ಸಲಹೆಯಂತೆ ಮೆಡಿಸಿನ್ಸ್ ಯಾವಾಗ ಬೇಕು ಹಾಗೆ ವೈದ್ಯರು ಹೇಗೆ ಹೇಳ್ತಾರೆ ಆ ರೀತಿ ತಗೊಳ್ಬೇಕಾಗ್ತದೆ. ಬಟ್ ಕ್ಯೂರೇಬಲ್ ಅಂತ ನಾನು ಹೇಳಲ್ಲ, ಅದು ಕಂಪ್ಲೀಟ್ಲಿ ಕ್ಯೂರ್ ಆಗ್ತದಂತ ಹೇಳಲ್ಲ. ಬಟ್ ಕಂಪ್ಲೀಟ್ಲಿ ಕಂಟ್ರೋಲೇಬಲ್, ಅಂದರೆ ಫುಲ್ಲಿ ಕಂಟ್ರೋಲ್ ಮಾಡಿ ಪರಿಣಾಮಕಾರಿಯಾಗಿ ಟ್ರೀಟ್ಮೆಂಟ್ ಮಾಡಿ ಅದನ್ನು ಹಿಡಿತದಲ್ಲಿ ಇಟ್ಕೋಬೋದು. ಅದು ಪೇಷಂಟ್ನ ಮೇಲೆ ಇರುವಂಥದ್ದು, ಕಂಟ್ರೋಲ್ ಮಾಡಿರುವಂಥದ್ದು. ಓಕೆ ಡಾಕ್ಟರ್, ಇವಾಗ ಅಸ್ತಮಾ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು, ಉಸಿರಾಟದ ತೊಂದರೆ ಆಗುವಂಥದ್ದು, ಎದೆ ಉಬ್ಬರ ಆಗುವಂಥದ್ದು, ಆ ರೀತಿಯಲ್ಲ. ಹಾಗಾದರೆ ಈ ಅಸ್ತಮಾದ ರಿಸ್ಕ್ ಫ್ಯಾಕ್ಟರ್ಸ್ಗಳು ಯಾವುದು ಅಂತ? ಅದೇ, ಈಗ ಒಂದು ಹೆರಿಡಿಟ್ರಿ ನೀವು ಹೇಳ್ದಂಗೆ. ಸೊ ಈಗ ಗ್ರ್ಯಾಂಡ್ ಫಾದರ್ಸಿಗಿದೆ, ಗ್ರ್ಯಾಂಡ್ ಮದರ್, ಇಲ್ಲ ಅಂಕಲ್ ಆಂಟಿ, ಅಪ್ಪ ಅಮ್ಮ ಯಾರಿಗಾದ್ರೂ ಇದ್ದರೆ, ಮತ್ತು ಸಿಬ್ಲಿಂಗ್ಸ್ಗೆ ಯಾರಿಗಾದ್ರೂ ಇದ್ದರೆ ಇವರಿಗೆ ಬರುವ ರಿಸ್ಕ್ ಸ್ವಲ್ಪ ಹೆಚ್ಚಾಗ್ತದೆ. ಪ್ಲಸ್ ಆಗ ಹೇಳಿದಾಗೆ ಎನ್ವೈರ್ಮೆಂಟಲ್ ಎಕ್ಸ್ಪೋಷರ್ಸ್, ಈ ಡಸ್ಟ್ ಇರ್ಬೋದು, ಪೋಲನ್ಸ್ ಇರ್ಬೋದು, ಅಂದರೆ ಪೋಲನ್ಸ್ ಅಂದರೆ ಪರಾಗ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದೇ ರೀತಿ. ಇಲ್ಲ ಈ ಕ್ಯಾಟ್ಸ್, ಡಾಗ್ಸ್ ಇದ್ದ ಡ್ಯಾಂಡರ್ಸ್, ಅದು ರೋಮ, ಅದರದ್ದು, ಅದರಿಂದನೂ ಕೆಲವು ಜನರಿಗೆ ಎಲರ್ಜಿ ಇರ್ತದೆ. ಕಾಕ್ರೋಚು, ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಎಲರ್ಜಿ ಟೆಸ್ಟ್ ಮಾಡ್ತೀವಲ್ಲ, ಸ್ಕಿನ್ ಪ್ರಿಕ್ ಟೆಸ್ಟ್, ಅದ್ರಲ್ಲಿ ನಮಗೆ ಆ ಪ್ಯಾಟರ್ನ್ ಗೊತ್ತಾಗ್ತದೆ ಯಾವುದ್ಯಾವುದಕ್ಕೆ ಎಲ್ಲ ಎಲರ್ಜಿ ಇದೆ ಅಂತ. ತುಂಬ ಐಟಮ್ಸ್ಗೆ ಎಲರ್ಜಿ ಇರುವ ಚಾನ್ಸಸ್ ಇರ್ತದೆ ಎನ್ವೈರ್ಮೆಂಟಲ್ಲಿ ಇರುವಂಥದ್ದು. ಫುಡ್ ಐಟಮ್ಸು, ನಟ್ಸ್, ಸೀ ಫುಡ್ಸು, ಮಿಲ್ಕ್, ಎಗ್, ಯಾವುದಕ್ಕೆ ಬೇಕಾದ್ರೆ ಎಲರ್ಜಿ ಇರ್ಬೋದು. ಮತ್ತು ಮೇಯ್ನ್ ಫ್ಯಾಕ್ಟರ್ ಸ್ಟ್ರೆಸ್ ನಾವು ಇಗ್ನೋರ್ ಮಾಡೋದು, ಯಾಕಂದರೆ ಸ್ಟ್ರೆಸ್ ಮತ್ತು ಅಸ್ತಮಾಗೆ ಡೈರೆಕ್ಟ್ ಸಂಬಂಧ ಉಂಟು. ಸೊ ಅಸ್ತಮಾ ಅಟ್ಯಾಕ್ ಬಂದಾಗ ಪೇಷಂಟ್ಸಿಗೆ ಇನ್ನೂ ಆ್ಯಂಗ್ಸೈಟಿ ಹೆಚ್ಚಾಗ್ತದೆ, ಯಾಕಂದರೆ ಉಸಿರು ಸರಿ ಬರ್ತಾ ಇಲ್ಲ, ಏನೋ ಆಗಿಬಿಡ್ತದೆ ಅನ್ನೋ ಫೀಲಿಂಗ್ ಇರ್ತದೆ. ಆಗ ಅದೊಂದು ಸೈಕಲ್ ಆಗಿಬಿಡ್ತದೆ. ಸ್ಟ್ರೆಸ್ ಹೆಚ್ಚಾದ ಕೂಡಲೇ ಅಸ್ತಮಾ ಹೆಚ್ಚಾಗ್ತದೆ, ಅಸ್ತಮಾ ಹೆಚ್ಚಾದ ಕೂಡಲೇ ಸ್ಟ್ರೆಸ್ ಹೆಚ್ಚಾಗ್ತದೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಸ್ತಮಾಗೆ ಟ್ರಿಗರ್ಸ್ ಅವ್ರ ಕಾರಣಗಳು ನೀವು ಕೇಳಿದಾರಲ್ಲ. ಸೊ ಇನ್ನು ವ್ಯಾಯಾಮ, ನಾನು ಆಗಲೇ ಹೇಳಿದೆ, ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ. ಸೊ ಅದು ಕೂಡ ಅಸ್ತಮವನ್ನು ಟ್ರಿಗರ್ ಮಾಡ್ಬೋದು. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇದೆ, ವಾಯು ಮಾಲಿನ್ಯ ಇರ್ಬೋದು, ಏರ್ ಪೊಲ್ಯೂಷನ್, ಪ್ಲಸ್ ನಮ್ಮದು ಈ ಎನ್ವೈರ್ಮೆಂಟಲ್ ಚೇಂಜಸ್ ಏನಾಗ್ತಿದೆ, ಕ್ಲೈಮೇಟ್ ಚೇಂಜಸ್, ಅದರಿಂದನೂ ಅಸ್ತಮಾ ಟ್ರಿಗರ್ ಆಗ್ಬೋದು. ಡಾಕ್ಟರ್, ಹಾಗಾದರೆ ಈ ಅಸ್ತಮಾದ ಕ್ಲಿನಿಕಲ್ ಫೀಚರ್ಸ್ಗಳು ಯಾವುದು ಲಕ್ಷಣಗಳು ಅಂತ? ಅದೇ ಮೇಯ್ನಾಗಿ ನೀವೇ ಆಲ್ರೆಡಿ ಹೇಳಿದ್ರಿ ಕೆಲವು ಸಿಂಪ್ಟಮ್ಸ್. ಉಸಿರಾಟದ ಸಮಸ್ಯೆ, ಮತ್ತು ವೀಸಿಂಗ್, ಮೇಯ್ನಾಗಿ ವೀಸಿಂಗ್ ಇರ್ಬೋದು, CT ಥರ ಸೌಂಡ್ ಬರ್ಬೋದು ಉಸಿರಾಡುವಾಗ, ಮತ್ತು ಎದೆ ಬಿಗಿತ ನೀವು ಹೇಳಿದ್ರಿ. ಇನ್ನು ಕೆಮ್ಮು, ಮತ್ತು ಎದೆ ನೋವು ಸಹ ಕೆಲವು ಪೇಷಂಟ್ಸ್ಗೆ ಇರ್ಬೋದು. ಕಫ, ಕೆಮ್ಮು ಇರ್ಬೋದು. ಅಂದರೆ ಸ್ವಲ್ಪ ಅಂಟು ರೀತಿ ಕಫ, ಎಲರ್ಜಿ ಕಫ ರೀತಿ ಬರ್ಬೋದು ಹೊರಗಡೆ. ಬಟ್ ಇದು ಮೇಯ್ನ್ ಫ್ಯಾಕ್ಟರ್ಸ್. ಇದರ ಲಕ್ಷಣಗಳಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈ ಲಕ್ಷಣಗಳು ರಾತ್ರಿ ಸಮಯದಲ್ಲಿ ಇಲ್ಲಾಂದರೆ ಬೆಳಗಿನ ಜಾವದಲ್ಲಿ ಹೆಚ್ಚಾಗ್ತದೆ. ಸೊ ಇದು ಕ್ಲಿಂಚಿಂಗ್, ಅಂದರೆ ಸ್ವಲ್ಪ ಅಸ್ತಮದ ಕಡೆಗೆ ನಮ್ಮನ್ನು ಥಿಂಕ್ ಮಾಡುವಾಗೆ ದುಡ್ತದೆ ಇದು. ಈ ಸಿಂಪ್ಟಮ್ಸ್ ಅಂದರೆ ರಾತ್ರಿ, ಈ ಸಿಂಪ್ಟಮ್ಸ್ ರಾತ್ರಿಗೆ ಇರೋದು ಮತ್ತು ಬೆಳಗಿನ ಜಾವ ಇರೋದು ಹೆಚ್ಚಾಗೋದು. ಸೊ
ನಾಕ್ಚರ್ನಲ್ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಅದು ನಮ್ಮನ್ನು ಅಸ್ತಮ ಇರಬಹುದು ಅಂತ ಯೋಚನೆ ಮಾಡುವ ಕಡೆಗೆ ನಮ್ಮನ್ನು ಇದು ಮಾಡ್ತದೆ. ಅದಾದಮೇಲೆ ನಾವು ಟೆಸ್ಟ್ಸ್ಗೆಲ್ಲ ಹೋಗ್ತೇವೆ. ಸೊ ಇದು ಮೇಯ್ನ್ ಸಿಂಪ್ಟಮ್ಸ್ ಅಸ್ತಮ ಪೇಷಂಟ್ಸಿದ್ದು: ಎದೆ ಬಿಗಿತ, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ವೀಸಿಂಗ್, ಮತ್ತು ಕೆಮ್ಮು, ಪದೇ ಪದೇ ಕೆಮ್ಮು ಬರ್ತಾ ಇರೋದು. ಇದೆಲ್ಲ ಸಿಂಪ್ಟಮ್ಸ್ ರಾತ್ರಿ ಟೈಮ್ ಇಲ್ಲ ಅಂದರೆ ಬೆಳಗಿನ ಜಾವ ಬೇಗ ವರ್ಸ್ ಆಗೋದು, ಅಂದರೆ ಸ್ವಲ್ಪ ಹೆಚ್ಚಾಗೋದು. ಸೊ ಇದು ಕ್ಲಾಸಿಕಲ್ ಅಸ್ತಮದ್ದು. ಎಸ್ ಡಾಕ್ಟರ್, ನೀವು ಆವಾಗಲೇ ಹೇಳಿದರೆ ಎಲ್ಲವನ್ನೂ ಕೂಡ ಅಸ್ತಮ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ. ಹಾಗಾದರೆ ಅದನ್ನು ಕಂಡುಹಿಡಲಿಕ್ಕೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕು. ಹಾಗಾದರೆ ಹೌ ಟು ಡಯಾಗ್ನೋಸ್ ಅಸ್ತಮ ಅಂತ? ಅದೇ ಅಸ್ತಮ ಫಸ್ಟಿಗೆ ಅಸ್ತಮ ಅಂದರೆ ಒಂದು ಪರ್ಟಿಕ್ಯುಲರ್ ಟೆಸ್ಟಿಂದನೇ ಡಯಾಗ್ನೋಸ್ ಮಾಡುವಂಥದ್ದಲ್ಲ. ಫಸ್ಟಿಗೆ ಸಿಂಪ್ಟಮ್ಸ್ ಅವ್ರದ್ದು, ಪೇಷಂಟ್ ನಮ್ಮ ಕಡೆ ಯಾವೆಲ್ಲ ಸಿಂಪ್ಟಮ್ಸ್ ತಗೊಂಡು ಬರ್ತಾ ಇದ್ದಾರೆ ಅಂತ, ಅಂದರೆ ರೋಗ ಲಕ್ಷಣಗಳು ತುಂಬ ಇಂಪಾರ್ಟೆಂಟ್. ಈಗ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದು ನಮಗೆ ಒಂದು ಈ ಡೈರೆಕ್ಷನಲ್ಲಿ ಯೋಚನೆ ಮಾಡಿ ಅಂತ ಸುಳಿವು ಕೊಡ್ತದೆ. ಅದಾದಮೇಲೆ ನಾವು ಒಂದು ಸ್ವಲ್ಪ ಎಕ್ಸಾಮಿನೇಷನ್ ಮಾಡ್ತೀವಿ. ಅಂದರೆ ಸ್ಟೆಥೋಸ್ಕೋಪ್ ಇಟ್ಟು ಕೇಳುವಾಗ ನಮಗೆ ವೀಸಿಂಗ್ ಸೌಂಡು ಕೂಡ ಕೇಳ್ತದೆ. ಕೆಲವೊಮ್ಮೆ ಬಾಹ್ಯವಾಗಿ ಕೇಳ್ದಿದ್ರು ಸೌಂಡು ಒಳಗಡೆಯಿಂದ ನಾವು ಆಸ್ಕಲ್ಟೇಷನ್ ಮಾಡಿದಾಗ ನಮಗೆ ಸೌಂಡ್ ಕೇಳ್ತದೆ, ರಾಂಗ್ ಕೈ ಎಲ್ಲ ವೀಸಿಂಗ್ ಥರ ಕೇಳ್ತದೆ. ಸೊ ಅದು ಕೂಡ ನಮಗೆ ಒಂದು ಈ ರೀತಿ ಯೋಚನೆ ಮಾಡಲಿಕ್ಕೆ ಅಸ್ತಮ ಇರಬಹುದು ಅನ್ನೋ ಯೋಚನೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಪ್ಲಸ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದರೆ ಸ್ಪೈರೋಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಗಾಳಿ ಪ್ರಮಾಣ ಎಷ್ಟು ಪ್ರಮಾಣ ಶ್ವಾಸಕೋಶದಿಂದ ಹೊರ ಹೋಗ್ತದೆ ಮತ್ತು ಯಾವ ವೇಗದಲ್ಲಿ ಹೋಗ್ತದೆ ಅದು ನಮಗೆ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಮತ್ತು ಒಂದು ನಾವು ಬ್ರಾಂಕೋಡೈಲೇಟರ್ ಅಂತ ಕೊಟ್ಟು, ಇನ್ಹೇಲರ್ ಥರ ಕೊಟ್ಟು ಮತ್ತೆ ಆ ಟೆಸ್ಟನ್ನು ರಿಪೀಟ್ ಮಾಡಿ ನೋಡ್ತೀವಿ. ಸೊ ನಾವು ಬ್ರಾಂಕೋಡೈಲೇಟರ್ ಕೊಟ್ಟಾಗ ಸ್ಪೈರೋಮೆಟ್ರಿ ಬ್ರಾಂಕೋಡೈಲೇಟರ್ ಕೊಡೋದಕ್ಕಿಂತ ಮುಂಚೆ ಮತ್ತು ಕೊಟ್ಟಾದಮೇಲೆ ಎಷ್ಟು ಡಿಫ್ರೆನ್ಸ್ ಇದೆ ಲಂಗ್ಸ್ ಫಂಕ್ಷನಲ್ಲಿ ಅಂತ ನೋಡ್ತೀವಿ. ಸೊ ಅದು ತುಂಬ ಡಿಫ್ರೆನ್ಸ್ ಇದ್ದರೆ ಅದು ಅಸ್ತಮದ ಕಡೆಗೆ ನಮ್ಮನ್ನು ಇದು ಮಾಡ್ತದೆ, ಯೋಚನೆ ಮಾಡುವಾಗೆ ಮಾಡ್ತದೆ. ಸೊ ಅದಕ್ಕೆ ಸಿಗ್ನಿಫಿಕೆಂಟ್ ಬ್ರಾಂಕೋಡೈಲೇಟರ್ ರಿವರ್ಸಿಬಿಲಿಟಿ ಅಂತ ಹೇಳ್ತೇವೆ. ಸೊ ಅದು ಬಿಟ್ಟು ಈಗ ನಮ್ಮ ಬಳಿ ನಮ್ಮ ಹಾಸ್ಪಿಟ್ಲಲ್ಲೇ ಆಸಿಲೋಮೆಟ್ರಿ ಅಂತ ಒಂದು ಟೆಸ್ಟ್ ಇದೆ. ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ, ಸ್ಪೈರೋಮೆಟ್ರಿ ಕಂಪೇರ್ ಮಾಡಿದರೆ ಇದರಲ್ಲಿ ಅರ್ಲಿ ಚೇಂಜಸ್ ಡಿಟೆಕ್ಟ್ ಮಾಡ್ಬೋದು. ಅಂದರೆ ಬೇಗನೆ, ಈಗ ಅಸ್ತಮಾ ಕಂಪ್ಲೀಟಾಗಿ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಅಂದ್ರೂ ಅರ್ಲಿ ಸ್ಟೇಜಸಲ್ಲಿ ನಾವು ಇದನ್ನು ಡಯಾಗ್ನೋಸ್ ಮಾಡ್ಬೋದು ಮತ್ತು ಮಾಡಲಿಕ್ಕೆ ತುಂಬ ಈಸಿ. ಈ ಸ್ಪೈರೋಮೆಟ್ರಿಯಲ್ಲಿ ನಾವು ಮಾಡುವಾಗ ನಾವು ವೇಗವಾಗಿ ಕಂಪ್ಲೀಟಾಗಿ ಲಂಗ್ಸನ್ನು ಎಂಟಿ ಮಾಡಲಿಕ್ಕೆ ಇರ್ತದೆ, ಫಾಸ್ಟಾಗಿ. ಸೊ ಫೋರ್ಸ್ಡ್ ಮ್ಯಾನ್ವರ್ಸ್ ಅಂತ ಹೇಳ್ತೇವೆ, ಅಂದರೆ ಫೋರ್ಸಾಗಿ ಗಾಳಿಯನ್ನು ಊದಲಿಕ್ಕೆ ಇರ್ತದೆ. ಬಟ್ ಆಸಿಲೋಮೆಟ್ರಿಯಲ್ಲಿ ಏನಂತ ಹೇಳಿದರೆ ನಾರ್ಮಲ್ ಟೈಡಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ನಾರ್ಮಲ್ ನಾವೇನೀಗ ಬ್ರೀದಿಂಗ್ ಮಾಡ್ತಾ ಇದ್ದೀವಿ ಆ ರೀತಿ ಬ್ರೀದಿಂಗ್ ಮಾಡಿದರೂ ಸಾಕಾಗ್ತದೆ. ಅದು ಬೇಸಿಕಲಿ ನಮ್ಮ ಶ್ವಾಸನಾಳಗಳಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಉಂಟು ಅಂತ ಡಿಟೆಕ್ಟ್ ಮಾಡ್ತದೆ ಮತ್ತು ಅಸ್ತಮವನ್ನು ಬೇಗ ಡಯಾಗ್ನೋಸಿಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಇದಕ್ಕೆ ಆಸಿಲೋಮೆಟ್ರಿ ಅಂತ ಹೇಳ್ತೇವೆ. ಮತ್ತು ಕೆಲವು ಪೇಷಂಟ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಎಲರ್ಜಿ ಯಾವುದಕ್ಕಿದೆ ನನಗೆ ಅಂತ ಕೇಳ್ತಾರೆ ಬಂದು. ಆವಾಗ ನಾವು ಎಲರ್ಜಿ ಟೆಸ್ಟ್, ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಆಗ ನಾನು ಹೇಳಿದೆಲ್ಲ, ಸೊ ಆ ಟೆಸ್ಟ್ ಮಾಡಬೇಕಾಗ್ತದೆ. ಅದು ಕೂಡ ನಮ್ಮ ಬಳಿ ಇದೆ. ಸೊ ಅದರಲ್ಲಿ ಯಾವುದರಿಂದ ಅವರಿಗೆ ಎಲರ್ಜಿ ಆಗ್ತದೆ ಅಂತ ಗೊತ್ತಾಗ್ತದೆ. ಅಂದರೆ ಡಸ್ಟ್ ಐಟಮ್ಸ್ ಇರ್ಬೋದು, ಆಗ ಪೆಟ್ಸ್ ಡ್ಯಾಂಡರ್ಸ್ ಇರ್ಬೋದು, ಡಾಗ್, ಕ್ಯಾಟ್ ಅದೆಲ್ಲ, ಮತ್ತು ಈವನ್ ಕಾಕ್ರೋಚ್ ಅದೂ ಉಂಟು, ಗ್ರಾಸ್ ಹಾಪರ್, ಅದೆಲ್ಲ ಐಟಮ್ಸ್ ಅದರದ್ದೆಲ್ಲ ಆ್ಯಂಟಿಜನ್ಸ್ ಇರ್ತದೆ. ಅದನ್ನು ನಾವು ಬ್ಯಾಕಿಗೆ ಪ್ರಿಕ್ ಮಾಡಿ ಇವರಲ್ಲಿ ಈ ಎಲರ್ಜಿ ಅದು ಸಿಗ್ನಿಫಿಕೆಂಟ್ ಇದೆಯಾ ಇಲ್ವಾ, ಇವ್ರ ಶರೀರದಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದು. ಸೊ ಎಲ್ಲ ಫುಡ್ ಐಟಮ್ಸ್ ಕೂಡ ಇರ್ತದೆ ಅದರಲ್ಲಿ. ಸೊ ಎಲರ್ಜಿ ಟೆಸ್ಟ್ ಮಾಡಿದಾಗ ಬೆನಿಫಿಟ್ ಏನಂದರೆ, ಪೇಷಂಟ್ಗೆ ಅವರು ಅವಾಯ್ಡ್ ಮಾಡ್ಬೋದು ಇದನ್ನು. ಯಾವುದೆಲ್ಲ ತುಂಬ ಎಲರ್ಜಿ ಇದೆ ನಮಗೆ ಅದನ್ನು ಅವಾಯ್ಡ್ ಮಾಡಿದರೆ ಅಸ್ತಮಾ ಅಟ್ಯಾಕ್ ಆಗುವ ರಿಸ್ಕ್ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅವರಿಗೆ ಮತ್ತೆ ಗೊತ್ತಿರ್ತದೆ ಏನು ತಿನ್ನಲಿಕ್ಕುಂಟು, ಏನು ತಿನ್ನಬಾರ್ದು, ಇದಕ್ಕೆ ಹೋದರೆ ನನಗೆ ಆಗೋದಿಲ್ಲ ಎಲ್ಲ ಗೊತ್ತಾಗ್ತದೆ. ಸೊ ಸ್ವಲ್ಪ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೋಬೋದು ಅದರಿಂದ. ಸೊ ಮತ್ತು ಬ್ಲಡ್ ಟೆಸ್ಟಿಗೆ ಬರೋದಾದರೆ ಆ್ಯಬ್ಸಲ್ಯೂಟ್ ಯೂಸ್ನೋಫಿಲ್ ಕೌಂಟ್ ಅಂತ ಒಂದು ಮಾಡ್ತೇವೆ. ಯೂಶಲಿ ಎಲರ್ಜಿಕ್ ಅಸ್ತಮದಲ್ಲಿ ಯೂಸ್ನೋಫಿಲ್ ಕೌಂಟ್ ಸ್ವಲ್ಪ ಹೈ ಇರ್ತದೆ. ಮತ್ತು ಒಂದು IgE ಅಂತ ಮಾಡ್ತೇವೆ ಬ್ಲಡ್ಡಲ್ಲಿ, ಅದು ಕೂಡ ಕೆಲವೊಮ್ಮೆ ಹೈ ಇರ್ಬೋದು. ಸೊ ಎಲರ್ಜಿ ಇರೋರಲ್ಲಿ ಓಕೆ, ಇದು ಮೈನಾಗಿ ಮಾಡುವಂಥ ಟೆಸ್ಟ್ಗಳು. ಬೇರೆ ಎಕ್ಸ್ರೇಯಲ್ಲಿ ತುಂಬ ಚೇಂಜಸ್ ಯೂಶಲಿ ಇರೋದಿಲ್ಲ. ಕೆಲವೊಮ್ಮೆ ಕಫ ಕಟ್ಟಿದ ರೀತಿ ಎಲ್ಲ ಇರ್ಬೋದು, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇದೆ ಅಸ್ತಮದ್ದು. ಸೊ ಅದರಲ್ಲೆಲ್ಲ ಅದು ಅಷ್ಟು ಡೀಟೇಲಾಗಿ ಬೇಕಂತಿಲ್ಲ, ಬಟ್ ಅದರಲ್ಲೆಲ್ಲ ಕೆಲವೊಮ್ಮೆ ಕಫ ಎಲ್ಲ
ಇದಾಗುವ ಚಾನ್ಸಸ್ ಇದೆ. ಇವಾಗ ಕಫ ಗಟ್ಟಿಯಾಗಿ ಏನು ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಅದು ಬರುವಂತದ್ದು ಒನ್ ಆಫ್ ದ ರೀಸನ್. ವೀಸಿಂಗ್ ಆ ಸೌಂಡ್ ಬರಲಿಕ್ಕೆ ಒಂದು ಶ್ವಾಸನಾಳ ಕಿರಿದಾಗೋದು, ಆ ಶ್ವಾಸನಾಳವೇ ಕಿರಿದಾಗ್ತದೆ, ಕನ್ಸ್ಟ್ರಿಕ್ಷನ್ ಆಗ್ತದೆ. ಪ್ಲಸ್ ಇಲ್ಲಿ ಲೋಳೆ ಅಂತದ್ದು ಕಫ ಹೇಳಿದ್ವಲ್ಲ ಅದು ಕೂಡ ಇರ್ತದೆ. ಎರಡೂ ಕಾರಣಗಳಿಂದಾಗಿ ಇನ್ನೂ ನ್ಯಾರೋ ಆಗ್ತದೆ ಶ್ವಾಸನಾಳ. ಸೊ ಅದು ಮಾತ್ರ ಕಾರಣ ಅಲ್ಲ, ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಪ್ಲಸ್ ಅದು ಮ್ಯೂಕಸ್ ಎಲ್ಲ ಕಲೆಕ್ಟ್ ಆಗೋದು, ಅದು ಎರಡರಿಂದನೂ ಸಂಕುಚಿತ ಆಗ್ತದೆ ಏರ್ವೇಸ್, ಶ್ವಾಸನಾಳಗಳು. ಸೊ ಅದರಿಂದ ವೀಸಿಂಗ್ ಸೌಂಡು ಬರ್ಬೋದು. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಸಂಪೂರ್ಣವಾಗಿ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಏನು ಒಂದು ರೀತಿಯಲ್ಲಿ ನಾವು ಅದನ್ನು ತಡೆಗಟ್ಟಬಹುದು, ಏನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ. ಟೆಸ್ಟ್ಗಳ ಬಗ್ಗೆ ಹೇಳಿದ್ರಿ, ಟ್ರೀಟ್ಮೆಂಟ್ ಆಪ್ಷನ್ಗಳು ಯಾವುದೆಲ್ಲ ಇದೆ, ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ತೀರಿ ಅಂತ? ಕಾರ್ನರ್ ಸ್ಟೋನ್ ಅಂದರೆ ಮೇಯ್ನ್ ಟ್ರೀಟ್ಮೆಂಟ್ ಅಸ್ತಮಾಗಿರುವಂಥದ್ದು ಫಸ್ಟಿಗೆ ಜೀವನ ಶೈಲಿಯಲ್ಲಿ ಸ್ವಲ್ಪ ಚೇಂಜಸ್ ಬೇಕು. ಸ್ಮೋಕಿಂಗ್ ಇದ್ದರೆ ಅದನ್ನೆಲ್ಲ ಬಿಡೋದು. ಸೊ ತಮ್ಮ ಮನೆಯ ಎನ್ವೈರ್ಮೆಂಟ್, ವರ್ಕಿಂಗ್ ಎನ್ವೈರ್ಮೆಂಟ್ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಧೂಳು ಅಂಥದ್ದೆಲ್ಲ ಇರದೇ ಇರುವಂಥದ್ದು. ಮತ್ತು ಸ್ವಲ್ಪ ಫುಡ್ ಹ್ಯಾಬಿಟ್ಸ್, ಒಳ್ಳೆ ವೆಜಿಟೇರಿಯನ್ ಫುಡ್ಸ್, ನಾನ್ ವೆಜ್ಜು ತಿನ್ಬೋದು, ನಾನು ಹಾಗೆ ಹೇಳೋದಲ್ಲ, ಬಟ್ ಹೆಚ್ಚು ಹಣ್ಣು ತರಕಾರಿ ಅಂಥದ್ದು, ಒಮೆಗಾ 3 ಇರುವಂಥದ್ದು, ಮೀನು ಇರ್ಬೋದು, ಫ್ಲ್ಯಾಕ್ಸಿಡ್ಸ್ ಇರ್ಬೋದು, ಅಂಥದ್ದೆಲ್ಲ ಅದೆಲ್ಲ ಜೀವನ ಶೈಲಿಗೆ ಬರ್ತದೆ. ಬಟ್ ಮೇನ್ ಟ್ರೀಟ್ಮೆಂಟ್ ನಾನು ಏನು ಹೇಳೋದು ಅಂತ ಹೇಳಿದರೆ ಇನ್ಹೇಲರ್ಸ್. ಆಯಿತಾ, ಇನ್ಹೇಲರ್ಸ್ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಬಟ್ ಇನ್ಹೇಲರ್ಸ್ ನಾನು ಟ್ರೀಟ್ಮೆಂಟಲ್ಲಿ ಹೇಳೋದಾದರೆ, ಇನ್ಹೇಲರ್ಸು ಫಸ್ಟ್ ನಾನು ಹೇಳೋದು ಟ್ರೀಟ್ಮೆಂಟ್. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ರಿಲೀವರ್ಸ್ ಅಂತ ಇರ್ತದೆ, ಅಂದರೆ ತಕ್ಷಣ ತಗೊಳ್ಳುವಂಥದ್ದು. ಈಗ ಅಸ್ತಮಾ ಅಟ್ಯಾಕ್ ಆಯಿತು, ತುಂಬ ತೀವ್ರವಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ರಿಲೀವರ್ಸ್ ಅಂತ ಇರ್ತದೆ, ಅದು ವಿದಿನ್ ಮಿನಿಟ್ಸ್ ಶ್ವಾಸನಾಳವನ್ನು ಅಗಲ ಮಾಡ್ತದೆ, ಅವರಿಗೆ ರಿಲೀಫ್ ಸಿಗ್ತದೆ. ಇನ್ನೊಂದು ಮೇಂಟೆನೆನ್ಸಿಗೆ ಕೊಡುವಂಥದ್ದು. ಅದೇನಂತ ಹೇಳಿದರೆ, ಈ ನಾನು ಫಸ್ಟಿಗೆ ಡೆಫಿನೇಷನಲ್ಲಿ ಹೇಳಿದೆ, ಅದು ದೀರ್ಘಕಾಲೀನ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳಿದೆ ಅಲ್ಲ ಶ್ವಾಸನಾಳಗಳಲ್ಲಿ. ಸೊ ಈ ಇನ್ಹೇಲ್ಡ್ ಸ್ಟಿರಾಯ್ಡ್ಸ್ ಇದು ಬೇಕಾಗ್ತದೆ ಆಸ್ತಮಾಗೆ. ಯಾಕಂತ ಹೇಳಿದರೆ ಆ ಇನ್ಫ್ಲಮೇಷನನ್ನು ಬೇಸ್ ಲೈನಲ್ಲಿ ಇಡಲಿಕ್ಕೆ, ಇಲ್ಲ ಅಂದರೆ ಶ್ವಾಸನಾಳ ಮತ್ತೆ ಸಂಕುಚಿತ ಆಗಿ ಮತ್ತೆ ಅವರಿಗೆ ಆಸ್ತಮಾ ಸಿಂಪ್ಟಮ್ಸ್ ಬರ್ತದೆ. ಸೊ ನಾವು ಇನ್ಹೇಲರ್ಸಲ್ಲಿ ಅವರಿಗೆ ಬೀಟಾ ಎಗೋನಿಸ್ಟ್ ಅಂತ ಮೆಡಿಸಿನ್ ಕೊಡ್ತೀವಿ. ಅದು ಶಾರ್ಟ್ ಆ್ಯಕ್ಟಿಂಗ್ ಬೀಟಾ ಎಗೋನಿಸ್ಟ್ ಇರ್ತದೆ, ಲಾಂಗ್ ಆ್ಯಕ್ಟಿಂಗ್ ಬೀಟಾ ಎಗೋನಿಸ್ಟ್ ಇರ್ತದೆ, ಪ್ಲಸ್ ಅದರೊಟ್ಟಿಗೆ ಇನ್ಹೇಲ್ಡ್ ರೂಪದಲ್ಲಿರುವ ಸ್ಟಿರಾಯ್ಡ್ ಕೂಡ ಇರ್ತದೆ ಮೆಡಿಸಿನಲ್ಲಿ, ಇನ್ಹೇಲರ್ ಒಳಗಡೆ ಮದ್ದು. ಸೊ ಇನ್ಹೇಲರಲ್ಲಿ ಕೂಡ 2 ಟೈಪ್ ಇದೆ, ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳ್ತೇವೆ, ಮತ್ತು ಡ್ರೈ ಪೌಡರ್ ಇನ್ಹೇಲರ್ ಅಂತ ಹೇಳ್ತೇವೆ. ಮೀಟರ್ ಡೋಸ್ ಅಂದರೆ ಅದು ಪಫ್, ಯೂಶಲಿ ಎಲ್ಲರೂ ನೋಡಿರ್ಬೋದು, ಪಫ್ ತಗೊಳ್ತಾರಲ್ಲ ಅದು. ಇನ್ನೊಂದು ಡ್ರೈ ಪೌಡರ್ ಇನ್ಹೇಲರ್ ಅಂದರೆ ಒಂದು ಮಷೀನಿಗೆ ಹಾಕಿ ತಿರುಗಿಸಿ, ಇಲ್ಲಾಂದರೆ ಪ್ರೆಸ್ ಮಾಡಿ ಬಾಯಲ್ಲಿ ಇಟ್ಕೊಂಡು ಎಳಿತಾರೆ, ಅದು DPA ಅಂತ ಹೇಳ್ತೇವೆ. ಮತ್ತು ನೆಕ್ಸ್ಟ್ ನೆಬ್ಯುಲೈಸರ್ ಕೂಡ ಇದೆ. ಪೇಷಂಟ್ಸ್ ಯಾವಾಗ ನಮ್ಮ ಹತ್ರ ಬಂದು ಅಡ್ಮಿಟ್ ಆಗ್ತಾರೆ, ಸ್ವಲ್ಪ ಹೆಚ್ಚು ದಮ್ ಇರ್ತದೆ, ನಾವು ಮಾಸ್ಕ್ ಹಾಕಿ ನೆಬ್ಯುಲೈಸರ್ ಹಾಕಿ ಅವ್ರಿಗೆ ಕೊಡ್ತೀವಿ, ಅದರಲ್ಲಿ ಆ ರೀತಿಯಲ್ಲಿ ಮೆಡಿಸಿನ್ ಅವರಿಗೆ ಶ್ವಾಸನಾಳಕ್ಕೆ ಹೋಗ್ತದೆ. ಇನ್ನು ಮಾತ್ರೆಗಳು ಹೇಳೋದಾದರೆ, ಕೆಲವು ಮಾಂಟೆಲ್ಯುಕಾಸ್ಟ್, ಎಲ್ಲರಿಗೆ ಕೆಲವು ಬ್ರ್ಯಾಂಡ್ಸ್ ಎಲ್ಲ ಗೊತ್ತಿರ್ತದೆ ಅಸ್ತಮಾ ಪೇಷಂಟ್ಸ್ಗೆ, ಯಾಕಂದರೆ ಕ್ರಾನಿಕಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಎಲರ್ಜಿ ಪ್ರಮಾಣವನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಮಾಂಟೆಲ್ಯುಕಾಸ್ಟ್, ಲಿಯೋಸಿಟ್ರಿಸಿನ್ ಕಾಂಬಿನೇಷನ್ ಹಾಗೆಲ್ಲ ಇರ್ತದೆ. ಕೆಲವು ಪೇಷಂಟ್ಸ್ ಏನಂತ ಹೇಳಿದರೆ, ಇನ್ನೂ ಇನ್ಹೇಲರ್ ತುಂಬ ಹೈಡೋಸಲ್ಲಿ ತಗೊಳ್ತಾ ಇದ್ರೂ ಅವರಿಗೆ ಕಂಟ್ರೋಲಿಗೆ ಬರೋದಿಲ್ಲ. ಆ ರೀತಿ ಪೇಷಂಟ್ಸಿಗೆ ಕೆಲವೊಮ್ಮೆ ನಾವು ಬಾಯಲ್ಲಿ ಸ್ಟಿರಾಯ್ಡ್ಸ್ ಕೊಡಬೇಕಾಗ್ತದೆ, ಮಾತ್ರೆ ರೂಪದಲ್ಲಿ ಸ್ಟಿರಾಯ್ಡ್ ಕೊಡಬೇಕಾಗ್ತದೆ. ಅದು ತುಂಬ ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮಿಗೆ, ಬಟ್ ಕೊಡಬೇಕಾಗ್ತದೆ ಕೆಲವು ಜನರಿಗೆ. ಬಟ್ ಇನ್ನೂ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಬಯೋಲಾಜಿಕ್ಸ್ ಅಂತ ಹೇಳ್ತೇವೆ, ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ. ಸೊ ಅದನ್ನು ಲಾಸ್ಟ್ ಸ್ಟೆಪ್ ಆಗಿ ನಾವು ಯೂಸ್ ಮಾಡ್ತೇವೆ. ಈಗ ನ್ಯೂವರ್ ಎವಿಡೆನ್ಸಸ್ ಬರ್ತಾ ಇದೆ, ಬೇಗನೆ ಶುರು ಮಾಡಬೇಕು ಅಂತ. ಅದು ಡಿಸ್ಕಷನ್ ಆಗ್ತಾ ಇದೆ ವರ್ಲ್ಡ್ ಇದರಲ್ಲಿ, ಗೈಡ್ಲೈನ್ಸ್ ಮಾಡುವವರಲ್ಲಿ. ಯಾಕಂದರೆ ನಾವು ಅಸ್ತಮಾ ವರ್ಸ್ ಆಗೋರಿಗೆ ವೆಯ್ಟ್ ಮಾಡೋದಕ್ಕಿಂತ ಬೇಗನೆ ಬಯೋಲಾಜಿಕ್ಸನ್ನು ಶುರು ಮಾಡಿದರೆ ಅಸ್ತಮಾ ಇನ್ನೂ ಒಳ್ಳೆ ರೀತಿ ಕಂಟ್ರೋಲಲ್ಲಿ ಇರಬಹುದು ಅನ್ನೋದು, ಅದು ನಡೀತಾ ಇದೆ ಡಿಸ್ಕಷನ್ಸು. ಬಟ್ ಎಟ್ ಪ್ರೆಸೆಂಟ್ ಅದು ನಾವು ಲಾಸ್ಟಿಗೆ ಅದನ್ನು ಬಯೋಲಾಜಿಕ್ಸ್ ಯೂಸ್ ಮಾಡ್ತೇವೆ. ಬಟ್ ವೆರಿ ಎಕ್ಸ್ಪೆನ್ಸ್, ತುಂಬ ಕಾಸ್ಟ್ಲಿ ಮೆಡಿಸಿನ್ಸು ಬಯೋಲಾಜಿಕ್ಸ್. ಸೊ ಕೆಲವೊಮ್ಮೆ ನಾವು ಅದನ್ನು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಡಾಕ್ಟರ್, ಅಸ್ತಮಾದ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳಿದ್ರಿ, ಮತ್ತು ಟೆಸ್ಟ್ಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ರಿ. ಇನ್ನು ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಮಾತನಾಡೋದಾದರೆ, ಈಗಲೇ ಹೇಳಿದಾಗೆ ಅಸ್ತಮಾಗೆ ಇನ್ಹೇಲರ್ಸ್ ನಾವು ಏನು ಪ್ರಿಸ್ಕ್ರೈಬ್ ಮಾಡ್ತೇವೆ, ಅದನ್ನು ಈ ವೈದ್ಯರ ಸಲಹೆಯಂತೆ ಕರೆಕ್ಟಾಗಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್.
ಒಂದು ವೇಳೆ ಕರೆಕ್ಟಾಗಿ ತಗೊಂಡಿಲ್ಲ, ತಮ್ಮ ಮನಸ್ಸು ಇಚ್ಛೆ ತಗೊಳ್ತಿದ್ದಾರೆ ಅಂತ ಹೇಳಿದರೆ ಕೆಲವೊಮ್ಮೆ ಪದೇ 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 ಅಸ್ತಮಾ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ. ಸೊ ಪದೇ ಪದೇ ಅಸ್ತಮಾ ಅಟ್ಯಾಕ್ ಆದಾಗ ಪ್ರತಿ ಅಸ್ತಮಾ ಅಟ್ಯಾಕಲ್ಲಿ ಲಂಗ್ಸ್ ಏರ್ವೇಸಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಸೊ ಒಂದು ಟೈಮಲ್ಲಿ ಪರ್ಮನೆಂಟ್ ಏರ್ವೇ ರಿಮಾಡೆಲಿಂಗ್ ಅಂತ ಹೇಳ್ತೇವೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಈವನ್ ಇನ್ಹೇಲರ್ಸಿಗೆ ಕೆಲವೊಮ್ಮೆ ರೆಸ್ಪಾಂಡ್ ಮಾಡೋದಿಲ್ಲ, ಸ್ವಲ್ಪ ಏಜ್ ಆದಮೇಲೆ ಅಲ್ಲಿ ಫೈಬ್ರೋಸಿಸ್ ಥರ ಆಗಿ ಏನಾದರೂ ಪರ್ಮನೆಂಟ್ ರಿಮಾಡೆಲಿಂಗ್ ಆದರೆ ಮತ್ತೆ ಇನ್ನೂ ಡಿಫಿಕಲ್ಟ್ ಆಗ್ತದೆ ಟ್ರೀಟ್ಮೆಂಟ್. ಸೊ ವೈದ್ಯರ ಸಲಹೆಯಂತೆ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದರೆ ಅದನ್ನು ಪ್ರಾಪರ್ ಟೆಕ್ನಿಕಿಂದ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಬೇರೆ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಹೇಳಿದ್ದೇವೆ, ಸೊ ಅದನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕಾಂಪ್ಲಿಕೇಶನ್ಸ್ ಇನ್ನೂ ಏನಂತ ಹೇಳಿದರೆ ಕೆಲವೊಮ್ಮೆ ನಿಮೋನಿಯಾ ಎಲ್ಲ ಆಗುವ ಚಾನ್ಸಸ್ ಇರ್ತದೆ ಅಸ್ತಮಾದಲ್ಲಿ. ಈಗ ಕಫ ಬ್ಲಾಕ್ ಆಗಿ ಅದರಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ನಿಮೋನಿಯಾ ಆಗುವಂಥ ಚಾನ್ಸಸ್ ಕೆಲವೊಮ್ಮೆ ಇರ್ತದೆ. ಸೊ ಕೆಲವೊಮ್ಮೆ ಏನಾಗ್ತದೆ, ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೀವಿ, ತುಂಬ ರೇರ್, ಬಟ್ ಕೆಲವೊಮ್ಮೆ ಶ್ವಾಸಕೋಶ ಒಡೆದು ಶ್ವಾಸಕೋಶ ಮತ್ತು ಎದೆಗೂಡಿನ ಮಧ್ಯೆ ಗಾಳಿ ತುಂಬಿಕೊಳ್ಳೋ ಚಾನ್ಸಸ್ ಇರ್ತದೆ, ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ರೆಸ್ಪಿರೇಟರಿ ಫೇಲ್ಯೂರ್ ಆಗ್ಬೋದು, ಸಿವಿಯರ್ ಅಸ್ತಮಾ ಅಟ್ಯಾಕ್ ಆದಾಗ ಲೈಫ್ ಥ್ರೆಟ್ನಿಂಗ್ ಆಗ್ಬೋದು, ಅಂದರೆ ಜೀವಕ್ಕೆ ಅಪಾಯ ಆಗ್ಬೋದು ತ್ವರಿತವಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದರೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್. ಮತ್ತು ಈಗ ಅಸ್ತಮಾದಿಂದಾಗಿ ತುಂಬ ಈಗ ಮಕ್ಕಳಲ್ಲಿ ಆದರೆ ಸ್ಕೂಲೆಲ್ಲ ಅಟೆಂಡೆನ್ಸ್ ಕಮ್ಮಿ ಆಗ್ಬೋದು, ಅವ್ರ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಈಗ ಜಾಬ್ ಮಾಡೋರಾದರೆ ಅವರು ತುಂಬ ಆಬ್ಸೆಂಟ್ ಇರ್ಬೋದು, ಅಂದರೆ ಲೀವ್ ತೊಗೊಳ್ಳೋದು ಎಕ್ಸೆಸಿವ್. ಸೊ ಅವ್ರ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಕರಿಯರ್ಗೆಲ್ಲ ಪ್ರಾಬ್ಲಮ್ ಆಗ್ಬೋದು. ಸೊ ಅದು ಒನ್ ಆಫ್ ದ ಫ್ಯಾಕ್ಟರ್ಸ್. ಕೆಲವೊಮ್ಮೆ ಈವನ್ ಅಸ್ತಮಾ ಅಟ್ಯಾಕ್ ಈವನ್ ಡ್ರೈವಿಂಗ್ ಟೈಮಲ್ಲಿ ಆ ರೀತಿ ಎಲ್ಲ ಬಂದರೂ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಈ ಇನ್ಹೇಲರ್ ತಗೊಳ್ಳುವ ಬಗ್ಗೆ ಸಾಕಷ್ಟು ತಪ್ಪು ಗ್ರಹಿಕೆಗಳಿರ್ತದೆ ಅಂತ ಹೇಳಿ. ಕೆಲವೊಂದು ಬಾರಿ ಏನು ಸಣ್ಣ ವಯಸ್ಸಿನಲ್ಲಿ ಏನಾದರೂ ಅಸ್ತಮ ಕಂಡು ಬಂದರೆ ಹೇಳ್ತಾರೆ ಇವಾಗಲೇ ಇನ್ಹೇಲರ್ ತಗೊಳ್ಳೋದು ಬೇಡ, ಅದು ಮತ್ತೆ ಅಭ್ಯಾಸ ಆಗ್ತದೆ ಫ್ಯೂಚರಲ್ಲಿ ಹಾಗಂತೇಳಿ. ಅದರ ಬಗ್ಗೆ ಹೇಳೋದಾದರೆ ಇನ್ಹೇಲರ್ಗಳನ್ನು ಬಳಸೋದು ಉತ್ತಮನಾ ಅಂತ? ಹೌದು, ಈ ಇನ್ಹೇಲರ್ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ, ಮೂಢನಂಬಿಕೆ ಇದೆ. ಫಸ್ಟ್ ಏನಂತ ಹೇಳಿದರೆ, ಯಾರಾದರೂ ಇನ್ಹೇಲರ್ ಯೂಸ್ ಮಾಡ್ತಿದ್ರೆ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಬೇರೆಯವರು ಅನ್ನೋ ರೀತಿ ಫಸ್ಟ್ ಒಂದು. ಇನ್ನೊಂದು, ನಾನೇನೋ ಗಂಭೀರ ಕಾಯಿಲೆ ಇದೆ ನನಗೆ, ಇದಕ್ಕೋಸ್ಕರ ಇನ್ಹೇಲರ್ ಸ್ಟಾರ್ಟ್ ಮಾಡಿದಾರಂತ ಇನ್ನೊಂದು. ಮತ್ತು ಈಗ ನಾನು ಇನ್ಹೇಲರ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದರೆ ನನಗೆ ಅಭ್ಯಾಸ ಆಗಿಬಿಡ್ತದೆ, ಇದನ್ನು ನಾನು ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ ನೆಕ್ಸ್ಟ್ ಅನ್ನೋ ರೀತಿ ಭಾವನೆ. ಮತ್ತು ಈಗ ಯಂಗ್ ಯುವಕರಲ್ಲೆಲ್ಲ ನೋಡೋದಾದರೆ ನನ್ನ ಫ್ರೆಂಡ್ಸ್ ಏನು ಅನ್ಕೋತಾರೆ, ನಾನು ಇದನ್ನು ಈಗ ಯೂಸ್ ಮಾಡ್ತಿದ್ರೆ ನನ್ನ ಬಗ್ಗೆ ಅವರು ಏನೋ ಅಂದ್ಕೊಂಡ್ಬಿಡ್ತಾರೆ, ನನ್ನ ಬಗ್ಗೆ ಬ್ಯಾಡ್ ಫೀಲಿಂಗ್ ಇರ್ತದೆ, ನನ್ನನ್ನು ದೂರ ಇಡ್ತಾರೆ, ಆ ರೀತಿ ಫೀಲಿಂಗ್ ಕೂಡ ಇದೆ. ಇದೆಲ್ಲ ತಪ್ಪು. ಇನ್ಹೇಲರ್ ತುಂಬ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ ಅಸ್ತಮಾಗೆ. ಓಕೆ, ಎಲ್ಲ ಬೇರೆ ನಮ್ಮ ಈ ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್ ಅದಕ್ಕಿಂತ ಎಲ್ಲದಕ್ಕೂ ಪರಿಣಾಮಕಾರಿ ಇನ್ಹೇಲರ್ಸ್. ಸೊ ಸಿಂಪಲ್ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ. ಈಗ ನಮಗೇನಾದರೂ ಹುಷಾರಿಲ್ಲ ಅಂದಾಗ ನಾವು ಏನಾದ್ರು ಬೇರೆ ಕಾರಣಕ್ಕೆ ಟ್ಯಾಬ್ಲೆಟ್ ತೊಗೊಳ್ತೀವಿ ಅಂತ ಹೇಳಿದರೆ, ಈಗ ಶ್ವಾಸನಾಳ ಕಿರಿದಾಗಿದೆ, ಅದಕ್ಕೆ ನಾವು ಇನ್ಹೇಲರ್ ತೊಗೊಳ್ತೀವಿ, ಡೈರೆಕ್ಟ್ ಶ್ವಾಸನಾಳಕ್ಕೆ ಮದ್ದನ್ನು ತೊಗೊಳ್ತಾ ಇದ್ದೀವಿ. ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಕಮ್ಮಿ, ಯಾಕಂದರೆ ಡೈರೆಕ್ಟ್ಲಿ ನಾವು ಇನ್ಹೇಲ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ತಗೊಳ್ಳಿಕ್ಕೆ ಯಾಕೆ ಇಷ್ಟು ಹಿಂಜರಿಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಎಲ್ಲ ಟಿ ವಿ ಪ್ರೋಗ್ರಾಮಲ್ಲೂ ಹೇಳ್ತೇನೆ ಇನ್ಹೇಲರ್ ಸೇಫ್, ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ, ತಗೋಬೋದು. ಆದ್ರೂ ಈಗಲೂ ನಾನು ಪೇಷಂಟ್ ನೋಡ್ತಿದ್ರು ಫಸ್ಟ್ ಕ್ವೆಶನ್ ಅವರು ಅದೇ ಕೇಳ್ತಾರೆ. ಸೊ ಅದೊಂದು ಇನ್ನೂ ಇದೆ, ಬಟ್ ಅದು ತಪ್ಪು ಕಲ್ಪನೆ ಹೋಗಬೇಕು. ಸರಿಯಾದ ಟೆಸ್ಟ್ಸ್, ಸರಿಯಾದ ಚಿಕಿತ್ಸೆ ಮತ್ತು ಸರಿಯಾದ ಜೀವನ ಶೈಲಿ ಅಸ್ತಮಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಓಕೆ, ಎಸ್ ಡಾಕ್ಟರ್, ನೀವು ಅಸ್ತಮಾದ ಲಕ್ಷಣಗಳನ್ನು ಹೇಳಿದ್ರಿ, ಎಲ್ಲ ಲಕ್ಷಣಗಳು ಕೂಡ ಅಸ್ತಮ ಅಲ್ಲ ಅಂತ ಕೂಡ ಹೇಳಿದ್ರಿ. ಹಾಗಾದರೆ ಅಸ್ತಮ ಯಾವುದು, ಅಲರ್ಜಿ ಯಾವುದು ಅಂತ ಹೇಗೆ ನಾವು ಕಂಡು ಹಿಡಿಬೋದು? ಅಲ್ಲ, ಎಲರ್ಜಿ ಕೂಡ ಅಸ್ತಮಗೆ ಒನ್ ಆಫ್ ದ ರೀಸನ್. ನಾನು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಅಸ್ತಮಾದಲ್ಲಿ ಎಲರ್ಜಿಕ್ ಅಸ್ತಮಾನ ಇರ್ತದೆ. ಎಲರ್ಜಿ ಒನ್ ಆಫ್ ದ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಫಾರ್ ಅಸ್ತಮ.
ಬಟ್ ಕೆಲವು ಎಲರ್ಜಿ, ಈಗ ಕೆಲವು ಎಲರ್ಜಿಕ್ ರೈನೈಟಿಸ್ ಪೇಷಂಟ್ಸ್ ಇರ್ಬೋದು, ಎಕ್ಸಿಮಾ ಪೇಷಂಟ್ಸ್ ಇರ್ಬೋದು, ಎಲ್ಲ ಪೇಷಂಟ್ಸ್ಗೆ ಅಸ್ತಮಾ ಡೆವಲಪ್ ಆಗೋದಿಲ್ಲ. ಬಟ್ ಅವರಿಗೆ ಒಂದು ಅಸ್ತಮಾ ಆಗುವ ರಿಸ್ಕ್ ಇರ್ತದೆ, ಯಾಕಂದರೆ ಎಲರ್ಜಿ ಇದೆ ಶರೀರದಲ್ಲಿ. ಸೊ ಅಸ್ತಮಾ ಆಗುವ ರಿಸ್ಕ್ ಕೂಡ ಇದ್ದೇ ಇರ್ತದೆ. ಸೊ ಬಟ್ ಎಲ್ಲ ಎಲರ್ಜಿ ಇರೋ, ಎಕ್ಸಿಮಾ ಇರಲಿ ಯಾರೋ ಎಲರ್ಜಿಕ್ ರೈನೈಟಿಸ್ ಎಲ್ಲರಿಗೆ ಅಸ್ತಮಾ ಆಗ್ತದಂತಲ್ಲ ಹಾಗೆ. ಸೊ ಎಲರ್ಜಿ ನಾನು ಹಾಗೆ ಹೇಳ್ದಂಗೆ ಒಂದು ಎಲರ್ಜಿ ಟೆಸ್ಟ್ ಮಾಡಿದರೆ ನಮಗೆ ಯಾವುದಕ್ಕೆಲ್ಲ ಎಲರ್ಜಿ ಇದೆ ಅಂತ ಗೊತ್ತಾಗ್ತದೆ. ಈಗ ಅಸ್ತಮಾದ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನಾವು ಸ್ಪೈರೋಮೆಟ್ರಿ ಅಂತ, ಆಸಿಲೋಮೆಟ್ರಿ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗ್ತೇವೆ. ಇಲ್ಲಾಂದರೆ ಜಸ್ಟ್ ಎಲರ್ಜಿ ಇದ್ದರೆ ಈವನ್ ವಿತ್ ಟ್ಯಾಬ್ಲೆಟ್ಸ್ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ತುಂಬ ಎಲರ್ಜಿ ಇದೆ, ಟ್ಯಾಬ್ಲೆಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಇಮ್ಯುನೊಥೆರಪಿ ಅಂತಲೂ ಇರ್ತದೆ. ಸೊ ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಆದಮೇಲೆ ನಾವು ಇಮ್ಯುನೊಥೆರಪಿ ಅಂತಲೂ ಮಾಡ್ತೇವೆ ಕೆಲವೊಮ್ಮೆ. ಅದು ಲಾಸ್ಟ್ ಅಂದರೆ ಈ ಮೆಡಿಸಿನ್ಸ್ ಎಲ್ಲ ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ಇಮ್ಯುನೊಥೆರಪಿ ಆಪ್ಷನ್ಸ್ ಇರ್ತದೆ. ಓಕೆ ಡಾಕ್ಟರ್, ಇವಾಗ ದೊಡ್ಡವರಿಗೆ ಕಂಪೇರ್ ಮಾಡಿದರೆ ಮಕ್ಕಳಲ್ಲಿ ಅಸ್ತಮಾದ ಲಕ್ಷಣಗಳು ಹೇಗೆ ಭಿನ್ನವಾಗಿರುತ್ತೆ ಅಂತ? ಮೇನ್ ಪ್ರಾಬ್ಲಮ್ ಅಂದರೆ ಮಕ್ಕಳು ಹೇಳೋದಿಲ್ಲ ಕರೆಕ್ಟಾಗಿ. ವಯಸ್ಕರು ತಮ್ಮ ಸಿಂಪ್ಟಮ್ಸನ್ನು ಕ್ಲಿಯರಾಗಿ ಹೇಳ್ತಾರೆ, ಮಕ್ಕಳು ಅಷ್ಟಾಗಿ ಹೇಳೋದಿಲ್ಲ. ಪೇರೆಂಟ್ಸೇ ಹೆಚ್ಚಾಗಿ ನಮಗೆ ಗೈಡ್ ಮಾಡ್ತಾರೆ, ಇವರಿಗೆ ಈ ರೀತಿ ಆಗ್ತಾಯಿದೆ, ಇವನು ಆಟ ಆಡಿದಾಗ ಇಲ್ಲಾಂದರೆ ಸ್ಕೂಲಿಂದ ಬಂದಾಗ ಇವನಿಗೆ ಸುಸ್ತಾಗ್ತದೆ, ಆಟ ಆಡಿದ ಮೇಲೆ ಅವನು ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ, ಎದೆ ಬಿಗಿ ಅಂತ ಹೇಳ್ತಾನೆ, ಎದೆ ಭಾರ ಆಗಿದಾಗೆ ಹೇಳ್ತಾನೆ, ಮತ್ತು ಗಡಿ ಗಡಿ ಶೀತ ಜ್ವರ ಥರ ಬರ್ತಾ ಇದೆ, ಆವಾಗ ಸೌಂಡು ಬರ್ತಾ ಇದೆ, CT ಸೌಂಡ್ ಥರ ಬರ್ತಾ ಇದೆ ಅಂತ. ಅವರಿಗೂ ಸಿಂಪ್ಟಮ್ಸ್ ಅದೇ ರೀತಿ ಇರ್ತದೆ, ಬಟ್ ವ್ಯಕ್ತಪಡಿಸೋ ರೀತಿ ವಯಸ್ಕರಲ್ಲಿದ್ದಷ್ಟು ಕ್ಲಿಯರಾಗಿ ಇರೋದಿಲ್ಲ. ಅವರಿಗೂ ಮೋಸ್ಟ್ ಆಫ್ ಇವರಿಗೆ ಲೆಸ್ ದೆನ್ 5 ಇಯರ್ಸಲ್ಲಿ ಸ್ಟಾರ್ಟ್ ಆಗ್ತದೆ ಅಸ್ತಮಾ. ಬಟ್ ಎನಿ ಏಜಲ್ಲಿ ಸ್ಟಾರ್ಟ್ ಆಗ್ಬೋದು ಮಕ್ಕಳಲ್ಲಿ ಹೇಳೋದು. ಬಟ್ ಚೈಲ್ಡ್ಹುಡ್ ಅಸ್ತಮಾ ಯೂಶಲಿ ವಿದಿನ್ 5 ಇಯರ್ಸ್ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಶುರು ಆಗ್ತದೆ, ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ತದೆ. ಡಯಾಗ್ನೋಸಿಸ್ ಅವರಲ್ಲಿ ಕೂಡ ಸ್ಪೈರೋಮೆಟ್ರಿ ಮಾಡಬೇಕು. ಬಟ್ ಮಕ್ಕಳಲ್ಲಿ ಸ್ಪೈರೋಮೆಟ್ರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಅವ್ರು ನಾವು ಹೇಳಿದ ಕಮಾಂಡ್ಸನ್ನು ಫಾಲೋ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಆಸಿಲೋಮೆಟ್ರಿ ಮೋರ್ ದೆನ್ 2 ಇಯರ್ಸ್ ಆಗಿದೆ, 2 ವರ್ಷ ಮೇಲೆ ಇದ್ದವರಿಗೆ ನಾವು ಆಸಿಲೋಮೆಟ್ರಿ ಮಾಡ್ಬೋದು. ಆಸಿಲೋಮೆಟ್ರಿ ನಾನು ಆಗಲೇ ಹೇಳಿದೆ, ಅದು ಈಸಿ ಮಾಡಲಿಕ್ಕೆ. ನಾರ್ಮಲ್ ಬ್ರೀದಿಂಗ್ ಇದ್ದರೆ ಆಯಿತು. ಮತ್ತು ಈಗ ಒಂದು ಚೀಕ್ಸಿ ಒಂದು ಕೈ ಇಟ್ಕೊಂಡು ನಾರ್ಮಲ್ ಬ್ರೀದಿಂಗ್ ಮಾಡ್ತಾಯಿದ್ರೆ ಮಷಿನ್ ನಮಗೆ ರಿಪೋರ್ಟ್ಸ್ ಕೊಡ್ತದೆ. ಸೊ ಮಕ್ಕಳಲ್ಲಿ ಆಸಿಲೋಮೆಟ್ರಿ ಸ್ವಲ್ಪ ಈಸಿ ಸ್ಪೈರೋಮೆಟ್ರಿ ಮಾಡೋದಕ್ಕಿಂತ. ಓಲ್ಡರ್ ಚಿಲ್ಡ್ರನ್ ಆದರೆ ಅವ್ರು ಮಾಡ್ತಾರೆ, ಬಟ್ ಆಸಿಲೋಮೆಟ್ರಿ ಕೂಡ ಒನ್ ಆಫ್ ದ ಆಪ್ಷನ್ ಡಯಾಗ್ನೋಸ್ ಮಾಡಲಿಕ್ಕೆ. ಟ್ರೀಟ್ಮೆಂಟಿಗೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇನ್ಹೇಲರ್ಸೇ ನಾವು ಪ್ರಿಸ್ಕ್ರೈಬ್ ಮಾಡೋದು ಸೇಫ್. ಇನ್ಹೇಲರ್ಸ್ ತಗೊಂಡಾದಮೇಲೆ ಒಂದು ಬಾಯಿ ಮುಕ್ಕಳಿಸ್ಲಿ, ರಿನ್ಸ್ ಯುವರ್ ಮೌತ್ ಅಂತ ನಾವು ಹೇಳ್ತೇವೆ ಕ್ಲೀನ್ ಮಾಡಲಿಕ್ಕೆ. ಯಾಕಂದರೆ ಸ್ವಲ್ಪ ಬಾಯಲ್ಲಿ ಕೂಡ ಮೆಡಿಸಿನ್ ಡೆಪಾಸಿಟ್ ಆಗ್ತದೆ ನಾವು ಇನ್ಹೇಲ್ ಮಾಡುವಾಗ. ಆ ಮೆಡಿಸಿನ್ ನಾವು ರಿನ್ಸ್ ಮಾಡಿ ಸ್ಪಿಟ್ ಮಾಡಬೇಕು, ಹೊರಗಡೆ ಉಗಿಬೇಕು, ಬಾಯಿ ಕ್ಲೀನ್ ಮಾಡ್ಕೋಬೇಕು ಅಂತ. ಇಲ್ಲಾಂದರೆ ಕೆಲವೊಮ್ಮೆ ಬಾಯಲ್ಲಿ ಹುಣ್ಣಾಗುವ ಚಾನ್ಸಸ್ ಇರ್ತದೆ. ಸೊ ಅದೊಂದು ಪ್ರಿಕಾಷನ್ಸ್ ಹೇಳ್ತೇವೆ. ಮತ್ತು ಇನ್ಹೇಲರ್ ಟೆಕ್ನಿಕ್ ಅವರಿಗೆ ಕರೆಕ್ಟಾಗಿ ಟೀಚ್ ಮಾಡ್ತೇವೆ. ಮಕ್ಕಳಿಗೆ ಕೆಲವೊಮ್ಮೆ ಏನಂದರೆ ಡೈರೆಕ್ಟ್ ಇನ್ಹೇಲರ್ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅದು ಸ್ವಲ್ಪ ಕೋಆರ್ಡಿನೇಷನ್ ಬೇಕಿರ್ತದೆ. ನಾವು ಅದನ್ನು ಇನ್ಹೇಲರ್ನ ಒತ್ತುವಾಗಲೇ ಅವರು ಡೀಪ್ ಇನ್ಹೇಲ್ ಮಾಡಬೇಕು. ಸೊ ಅದು ಕೋಆರ್ಡಿನೇಷನ್ ಕಷ್ಟ ಆಗ್ತದೆ ಅಂತ ಹೇಳಿದರೆ ನಾವು ಸ್ಪೇಸರ್ ಅಂತ ಒಂದು ಡಿವೈಸ್ ಕೊಡ್ತೀವಿ. ಅದು ಇನ್ಹೇಲರ್ಗೆ ಕನೆಕ್ಟ್ ಮಾಡಿ ಸ್ಪೇಸರಲ್ಲಿ ಮೌತ್ ಪೀಸಲ್ಲಿ ಬಾಯಲ್ಲಿ ಇಟ್ಕೊಂಡು ಅವರು ಆರಾಮ್ಸೆ ತಗೋಬೋದು ಅದರಲ್ಲಿ. ಸೊ ಯಾಕಂದರೆ ಮದ್ದು ಒತ್ತಿದಾಗ ಸ್ಪೇಸರ್ ಒಳಗಡೆ ಹೋಗ್ತದೆ ಮದ್ದು, ಅದನ್ನು ಅವರು ಆರಾಮ್ಸೆ ಉಸಿರಾಟ ತಗೋಬೋದು. ಸೊ ಅದು ಈಸಿ ಆಗ್ತದೆ ಅವರಿಗೆ. ಓಕೆ ಡಾಕ್ಟರ್, ಈ ಅಸ್ತಮಾ ಮತ್ತು ಸಾಮಾನ್ಯ ಕೆಮ್ಮು ಜ್ವರವನ್ನು ಹೇಗೆ ಬೇರ್ಪಡಿಸ್ಬೋದು ಅಂತ? ಅದೇ ಅಸ್ತಮಾ ಎಲ್ಲ ಕೆಮ್ಮು ಜ್ವರದಲ್ಲಿ ವೀಸಿಂಗ್ ಇರೋದಿಲ್ಲ ಮೇಯ್ನಾಗಿ, ಮತ್ತು ಆ ಚೆಸ್ಟ್ ಟೈಟ್ನೆಸ್ ಆ ಸಿಂಪ್ಟಮ್ಸ್ ಇರೋದಿಲ್ಲ. ಮತ್ತು ಇದರ ಸಿವಿಯಾರಿಟಿ ಸ್ವಲ್ಪ ಹೆಚ್ಚಿರ್ತದೆ, ಅಸ್ತಮಾ ಸಿವಿಯಾರಿಟಿ. ಮತ್ತು ಅದೇನೆಂದರೆ ವೇರಿಯಬಲ್ ಸಿಂಪ್ಟಮ್ಸ್ ಮತ್ತು ಬರ್ತದೆ ಹೋಗ್ತದೆ, ಎಪಿಸೋಡಿಕ್ ಅಂತ ಹೇಳ್ತೀವಿ ಅಸ್ತಮಾ ಸಿಂಪ್ಟಮ್ಸ್. ಮತ್ತು ಈ ನೈಟ್ ಟೈಮಲ್ಲಿ ಹೆಚ್ಚಾಗೋದು ಹೇಳಿದ್ದೀನಿ, ಅದು ಕ್ಲಾಸಿಕಲ್ ಅಸ್ತಮದ್ದು ಕ್ಲಾಸಿಕಲ್ ಸಿಂಪ್ಟಮ್ಸ್ ನೈಟಿಗೆ, ಮತ್ತು ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗಿನ ಜಾವ ಇಲ್ಲಾಂದರೆ ರಾತ್ರಿಗೆ ಹೆಚ್ಚಾಗ್ತದೆ ಅದು. ಸೊ ಅವ್ರಿಗೆ ಯಾವಾಗಲೂ ನಿದ್ದೆದೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಅಸ್ತಮಾದವರಿಗೆ ಸಿಂಪ್ಟಮ್ಸಲ್ಲಿ. ಅದು ಯಾಕಂದರೆ ನಾಕ್ಟರ್ನಲ್ ಸಿಂಪ್ಟಮ್ಸ್ ಇದೆ, ನೈಟ್ ಸಿಂಪ್ಟಮ್ಸ್ ಹೆಚ್ಚಿರ್ತದೆ ಅಂತ. ಸೊ ನಾರ್ಮಲ್ ಶೀತ ಕೆಮ್ಮು ಏನೂ ಮಾಡದಿದ್ರೂ, ಮನೆ ಮದ್ದು ಏನಾದ್ರು ಮಾಡಿದ್ರೂ ತನ್ನಷ್ಟಕ್ಕೆ ಗುಣ ಆಗ್ತದೆ ಒಂದು 5 ದಿವಸದಲ್ಲಿ. ಬಟ್ ಆಸ್ತಮಾ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಸಿವಿಯಾರಿಟಿ ಹೆಚ್ಚಾಗ್ತದೆ. ಮತ್ತು ಆಸ್ತಮಾ ಅದು ಪದೇ ಪದೇ ಬರ್ತಾ ಇರ್ತದೆ, ಎಪಿಸೋಡಿಕ್ ಅಂತ ನಾನು ಹೇಳ್ದೆ ಅಲ್ಲ, ಪದೇ ಪದೇ ಕೆಮ್ಮುದು,
ಪದೇ ಪದೇ ವೀಸಿಂಗ್ ಸೌಂಡ್ ಬರೋದು, ಪದೇ ಪದೇ ಉಸಿರಾಟ ಸಮಸ್ಯೆ ಆಗೋದು. ಸೊ ಇದೆಲ್ಲ ಆಸ್ತಮಾ ಸಿಂಪ್ಟಮ್ಸ್. ಎಸ್ ಡಾಕ್ಟರ್, ನೀವು ಆವಾಗಲೇ ಸ್ಪೈರೋಮೆಟ್ರಿ ಟೆಸ್ಟ್ ಅಂತ ಹೇಳಿದರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಅಂತ? ಸ್ಪೈರೋಮೆಟ್ರಿ ನಾನು ಆಗಲೇ ಹೇಳಿದೆ. ಸೊ ಸಿಂಪಲಾಗಿ ಹೇಳೋದಂದರೆ ಊದೋದು ಪರೀಕ್ಷೆ ಅಂತ. ಒಂದು ಸ್ಪೈರೋಮೀಟರ್ ಅಂತ ಇರ್ತದೆ, ಮತ್ತು ಅದು ಸಾಫ್ಟ್ವೇರ್ ಇರ್ತದೆ, ಒಂದು ಕಂಪ್ಯೂಟ್ರಿಗೆ ಕನೆಕ್ಟೆಡ್ ಇರ್ತದೆ, ಅದರಲ್ಲಿ ರಿಪೋರ್ಟ್ ಜನ್ರೇಟ್ ಆಗಿ ಬರ್ತದೆ. ಸೊ ಪೇಷಂಟ್ಸ್ ಅದು ಫಸ್ಟ್ಗೆ ಇನ್ಹೇಲ್ ಮಾಡಿ ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇರಬೇಕು, ಮತ್ತೊಂದು ಡೀಪ್ ಇನ್ಹಲೇಷನ್, ಮತ್ತು ಫೋರ್ಸಾಗಿ ಉಸಿರು ಬಿಡ್ತಾರೆ ಇದರೊಳಗಡೆ, ಸ್ಪೈರೋಮೀಟರ್ ಒಳಗಡೆ. ಸೊ ಆವಾಗ ನಮಗೊಂದು ಗ್ರಾಫ್ ಸಿಗ್ತದೆ, ಮತ್ತು ಲಾಸ್ಟಿಗೆ ಡೀಪ್ ಇನ್ಹಲೇಷನ್ ಕೂಡ ಮಾಡ್ತಾರೆ. ಆ ಗ್ರಾಫಲ್ಲಿ ನಮಗೆ ಗೊತ್ತಾಗ್ತದೆ ಇವರಿಗೆ ಶ್ವಾಸನಾಳಗಳಲ್ಲಿ ಒಬ್ಸ್ಟ್ರಕ್ಷನ್ ಉಂಟಾ, ಅಂದರೆ ಸಂಕುಚಿತ ಶ್ವಾಸನಾಳ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಮತ್ತು ನಾನು ಹೇಳಿದೆ ನಾವು ಇನ್ಹೇಲರ್ ಕೊಟ್ಟು ಮತ್ತೆ ಇನ್ನೊಂದು ಸರ್ತಿ ಮಾಡ್ತೀವಿ, ಪೋಸ್ಟ್ ಬ್ರಾಂಕೋಡೈಲೇಟರ್ ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಮತ್ತು ಅದ್ರ ಕಂಪೇರ್ ಮಾಡಿದಾಗ ಸಿಗ್ನಿಫಿಕೆಂಟ್ ಚೇಂಜಸ್ ಇದ್ದರೆ ಅದು ಯೂಶ್ವಲಿ ಆಸ್ತಮಾ ಕಡೆ ಬೊಟ್ಟು ಮಾಡಿ ತೋರಿಸ್ತದೆ. ಸೊ ಒಬ್ಸ್ಟ್ರಕ್ಷನ್ ಇದೆ, ಸಿಗ್ನಿಫಿಕೆಂಟ್ ಚೇಂಜಸ್ ಇಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಅದು ಏಜ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಮ್ಮೆ COPD, ವಯಸ್ಕರಲ್ಲಿ ಅದು COPD ಆಗಿರುವ ಚಾನ್ಸಸ್ ಇರ್ತದೆ. ಸೊ ಆಸಿಲೋಮೆಟ್ರಿ ಆಗಲೇ ಹೇಳಿದೆ, ಅದು ನಾರ್ಮಲ್ ಬ್ರೀದಿಂಗಲ್ಲೇ ಮಾಡುವಂಥದ್ದು. ಅದಕ್ಕೆ ಸಪ್ರೇಟ್ ಮಷಿನ್ ಇದೆ. ಸ್ಪೈರೋಮೆಟ್ರಿ ಮಷಿನ್ ಬೇರೆ, ಆಸಿಲೋಮೆಟ್ರಿ ಮಷಿನ್ ಬೇರೆ, ಸ್ವಲ್ಪ ಎಕ್ಸ್ಪೆನ್ಸಿವ್. ಓಕೆ ಡಾಕ್ಟರ್, ನೀವು ಆವಾಗಲೇ ಇವಾಗ ಆಸ್ತಮಾ ಪೇಷಂಟ್ಗಳು ಯಾವೆಲ್ಲ ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳಿದ್ರಿ. ಯಾವ ಆಹಾರವನ್ನು ಸೇವಿಸಿದರೆ ಉತ್ತಮ ಅಂತ? ಈಗ ಆಗಲೇ ಹೇಳಿದೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರ್ತದೆ ಅಂತ. ಸೊ ಈ ಫಿಶ್, ಸಾಲ್ಮನ್ ಫಿಶ್ ಅಂಥದ್ದೆಲ್ಲ ತುಂಬ ಒಳ್ಳೆಯದು. ತುಳುವಲ್ಲಿ ಹೇಳೋದಾದರೆ ಬೂತಾಯಿ ಅಂತ ಫಿಶ್ ಇರ್ತದೆ, ಅದರಲ್ಲೂ ಒಮೆಗಾ 3 ಇರ್ತದೆ. ಸೊ ಅದು ಒಳ್ಳೆಯದು. ಇನ್ನು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಒಮೆಗಾ 3 ರಿಚ್ ಇರ್ತದೆ. ಸೊ ಅದು ಕೂಡ ಒಳ್ಳೆಯದು. ಸೊ ಮತ್ತು ನಮ್ಮ ಹಣ್ಣು ಎಲ್ಲ ತಿನ್ಬೋದು. ಕೆಲವು ಅಸ್ತಮದವ್ರಿಗೆ ಏನಂದರೆ ಬಾಳೆಹಣ್ಣು ಆಗೋದಿಲ್ಲ, ಹಾಗೆ ಸ್ಪೆಸಿಫಿಕ್ ಇರ್ತದೆ, ನನಗೆ ಗೋವಾ ಆಗೋದಿಲ್ಲ, ಪೇರಳೆ ಆಗೋದಿಲ್ಲ. ಸೊ ಆ ರೀತಿ ಇದ್ದವರು ಅವಾಯ್ಡ್ ಮಾಡಬೇಕಾಗ್ತದೆ. ಬೆಸ್ಟ್ ಏನಂತ ಹೇಳಿದರೆ ಒಂದು ಸ್ಕಿನ್ ಪ್ರಿಕ್ ಟೆಸ್ಟ್, ಎಲರ್ಜಿ ಟೆಸ್ಟ್ ಮಾಡಿಸ್ಕೊಂಡು ಯಾವುದೆಲ್ಲ ಫುಡ್ ಐಟಮ್ಸ್ ಎಲರ್ಜಿ ಇದೆಲ್ಲ ನೋಡ್ಕೊಂಡು ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ಬಟ್ ಕೆಲವು ಜನರು ಏನಿರ್ತದೆ ಅಂದರೆ ಅವರೇ ಒಂದು ಡೈರಿ ಮೇಂಟೈನ್ ಮಾಡಿರ್ತಾರೆ, ರಿಜಿಸ್ಟರ್, ಅದರಲ್ಲಿ ಬರೆದಿರ್ತಾರೆ ನನಗೆ ಇದು ಆಗೋದಿಲ್ಲ, ಇದಾಗೋದಿಲ್ಲ, ಅದನ್ನು ಇಟ್ಕೊಂಡು ಬರ್ತಾರೆ, ಅವರು ತೋರಿಸ್ತಾರೆ ನಮಗೆ. ಸೊ ಅದು ತುಂಬ ಬೆನಿಫಿಷಿಯಲ್. ಸೊ ಇದನ್ನು ತಿಂದಾಗ ನನಗೆ ಸಿಂಪ್ಟಮ್ಸ್ ಹೆಚ್ಚಾಯಿತು, ಕಫ ಹೆಚ್ಚಾಯಿತು ಅಂತೆಲ್ಲ ಹೇಳ್ತಾರೆ. ಸೊ ಆವಾಗ ನಾವು ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ ಈಸಿ. ಸೊ ಒಂದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟು ಎಲ್ಲರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಆಸ್ತಮಾದಲ್ಲಿ. ಬಟ್ ಓವರಾಲ್ ಹೇಳೋದಾದರೆ ತರಕಾರಿ ಹೆಚ್ಚು, ಮೀನು ತಿನ್ಬೋದು, ಅದು ಫ್ಲ್ಯಾಕ್ಸ್ ಸೀಡ್ಸ್ ಹೇಳಿದೆ, ನಟ್ಸ್ ತಿನ್ಬೋದು, ಮತ್ತು ದಾಳಿಂಬೆ ಇಂಥದ್ದೆಲ್ಲ ತಿನ್ಬೋದು. ಸ್ವಲ್ಪ ಅವಾಯ್ಡ್ ಮಾಡೋದು ಅದೇ ಈ ಡ್ರೈ ಫ್ರೂಟ್ಸ್ ಇರ್ತದಲ್ಲ, ಸೊ ಅದರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು, ಕೋಲ್ಡ್ ಡ್ರಿಂಕ್ಸ್ ಅವಾಯ್ಡ್ ಮಾಡಬೇಕು. ಕೆಲವು ಜನರಿಗೆ ಕಾಫಿ ಆಗೋದಿಲ್ಲ, ಚಹಾ ಆಗೋದಿಲ್ಲ, ಹಾಲು ಮೊಸರು ಆಗೋದಿಲ್ಲ, ಡೈರಿ ಐಟಮ್ಸ್ ಆಗೋದಿಲ್ಲ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗಿ ಬರ್ಬೋದು ಎಲ್ಲರಿಗೆಲ್ಲ. ಕೆಲವು ಜನ ಬಿಸಿ ಮಾಡಿ ಹಾಲು ಕುಡಿದ್ರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅಂಥವ್ರು ಕಂಟಿನ್ಯೂ ಮಾಡೋದು ಒಳ್ಳೆಯದು. ಎಲ್ಲವನ್ನು ಬಿಟ್ಟರೆ ಮತ್ತೆ ಬೇಕಲ್ಲ, ಪೌಷ್ಟಿಕಾಂಶ ಬೇಕಲ್ಲ. ಸೊ ಅದೇ ಒಂದು. ಓಕೆ ಡಾಕ್ಟರ್, ಇವಾಗ ಅಸ್ತಮಕ್ಕೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್, ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ರೀತಿಯ ವ್ಯಾಯಾಮಗಳನ್ನು ಮಾಡ್ಬೋದು ಡಾಕ್ಟರ್? ನಾನು ನನ್ನ ಪೇಷಂಟ್ಸಿಗೆ ಏನಂತ ಹೇಳ್ತೀನಿ ಅಂದರೆ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತೀನಿ. ಒಂದು ಅದು ಏನಕ್ಕೆ, ಕೆಲವು ಬೇರೆ ಎಕ್ಸಸೈಸಸ್ ಇದೆ, ಡಯಾಫ್ರಮ್ಯಾಟಿಕ್ ಎಕ್ಸಸೈಸಸ್ ಅಂತ ಇದೆ, ಮತ್ತು ಪರ್ಸ್ ಲಿಪ್ ಬ್ರೀದಿಂಗ್ ಅಂತ ಇದೆ. ಬಟ್ ಪ್ರಾಣಾಯಾಮ ಒಂದು ನಾನು ಎಲ್ಲ ಪೇಷಂಟ್ಸ್ಗೆ ಹೇಳ್ತೀನಿ. ಬಟ್ ಎಲ್ಲ ಆಸ್ತಮಾ ಪೇಷಂಟ್ಸ್ ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಆಸ್ತಮಾ ಅಟ್ಯಾಕ್ ಇದೆ ಅಂತ ಹೇಳಿದರೆ ಅವರು ಪ್ರಾಣಾಯಾಮ ಎಲ್ಲ ಏನು ಮಾಡಲಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ಆಸ್ತಮಾ ಇನ್ನೂ ಹೆಚ್ಚಾಗೋ ಚಾನ್ಸ್ ಇರ್ತದೆ, ಬ್ರಾಂಕೋ ಕನ್ಸ್ಟ್ರಕ್ಷನ್ ಹೆಚ್ಚಾಗೋ ಚಾನ್ಸ್ ಇರ್ತದೆ ಆಸ್ತಮಾ ಅಟ್ಯಾಕಲ್ಲಿರುವಾಗ, ತುಂಬ ಸಿವಿಯರ್ ಆಸ್ತಮಾ ಇದ್ದಾಗ. ಇಲ್ಲ ಸ್ಟೇಬಲ್ ಆಸ್ತಮಾ ಇದೆ, ಇವರು ಇನ್ಹೇಲರ್ ತೊಗೊಳ್ತಿದ್ದಾರೆ ಅಂತ ಹೇಳಿದರೆ ಎಲ್ಲ ಪೇಷಂಟ್ಸಿಗೆ ಪ್ರಾಣಾಯಾಮ ಮಾಡಿ ಅಂತ ಅಡ್ವೈಸ್ ಮಾಡ್ತೇನೆ. ಈ ಅನುಲೋಮ ವಿಲೋಮ ಅಂತ ಕೇಳಿರ್ಬೋದು, ನಾಡಿ ಶೋಧನ, ಬ್ರಾಹ್ಮರಿ ಇದೆಲ್ಲ ಉಂಟು. ಸೊ ಇದು ಮಾಡಿದಾಗ ಆ್ಯಕ್ಚುಲಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಸ್ವಲ್ಪ ಆಸ್ತಮಾ ಪೇಷಂಟ್ಸಿಗೆ ಸ್ವಲ್ಪ ಬೆನಿಫಿಟ್ ಆಗ್ತದೆ ಇದರಿಂದ ಅಂತ. ಓಕೆ ಡಾಕ್ಟರ್, ಇವಾಗ ಡಸ್ಟ್ ಅಥವಾ ಪೊಲ್ಯೂಷನ್ನಿಂದ ಒಬ್ಬರು ಹೇಗೆ ತಪ್ಪಿಸ್ಕೊಳ್ಳೋದು? ಈಗ ಅಸ್ತಮಾ ಇದ್ದವರು ಅವರು ಹೇಳ್ತಾರೆ, ಡಾಕ್ಟರ್ ನಾನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋದು ಅಥವಾ ನಾನು ಡೈಲಿ ಹೋಗುವ ರೋಡಲ್ಲಿ ಅಷ್ಟು ಡಸ್ಟ್ ಇರ್ತದೆ, ಪೊಲ್ಯೂಷನ್ ಇರ್ತದೆ, ಯಾವ ರೀತಿ ನಾನು ಅದರಿಂದ ತಪ್ಪಿಸಿಕೊಳ್ಬೋದು ಅಂತ ಏನು ಅಡ್ವೈಸ್ ಕೊಡ್ತೀರಾ? ಅದೇ ಸ್ವಲ್ಪ
ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಅವರಿಗೆ ಮಾಸ್ಕ್ ಹಾಕ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಬೆಟರ್, ಮಾಸ್ಕ್ ಹಾಕ್ಕೊಳ್ಳೋದು ಬೆಟರ್. ನಾರ್ಮಲ್ ಸರ್ಜಿಕಲ್ ಮಾಸ್ಕ್ಗಿಂತ ಒಂದು N95 ಮಾಸ್ಕ್ ಇದ್ದರೆ ಸ್ವಲ್ಪ ಬೆಟರ್. ಬಟ್ ಸ್ವಲ್ಪ ಅದೇನೋ ಕಾಸ್ಟ್ಲಿ ಅಂತ ಅನಿಸಿದರೆ ಅಟ್ಲೀಸ್ಟ್ ಸರ್ಜಿಕಲ್ ಮಾಸ್ಕ್ ಆದರೂ, ನಾರ್ಮಲ್ ಮಾಸ್ಕ್ ಏನು ಹಾಕ್ತೀವಿ ಅದನ್ನಾದರೂ ಹಾಕ್ಕೊಳ್ಳೋದು ಬೆಟರ್. ಮತ್ತು ಸ್ವಲ್ಪ ಕೋಲ್ಡ್ ಏರಿಯಾಸ್ ಅದನ್ನೆಲ್ಲ AC ಅದನ್ನೆಲ್ಲ ಅವಾಯ್ಡ್ ಮಾಡೋದು, ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿದರೆ ವರ್ಕಿಂಗ್ ಪ್ಲೇಸಲ್ಲೆಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್. ಕೆಲವೊಮ್ಮೆ ಏನು ಅವಾಯ್ಡ್, ನಂದು ಕಾಟನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೇವೆ, ಟೈಲರಿಂಗ್, ಅವರಿಗೆಲ್ಲ ಕೆಲವೊಮ್ಮೆ ಕಾನ್ಸ್ಟೆಂಟ್ ಎಕ್ಸ್ಪೋಜರ್ ಆಗೇ ಆಗ್ತದೆ. ಅವರಿಗೆ ಅದು ಅಲರ್ಜಿ ಇದೆ ಅಂತ ಗೊತ್ತಿದ್ರೆ ಮತ್ತೆ ಆಕ್ಯುಪೇಷನ್ನೇ ಚೇಂಜ್ ಮಾಡಬೇಕಾಗ್ತದೆ, ಬೇರೆ ಆಪ್ಷನ್ಸ್ ಇರೋದಿಲ್ಲ. ಸೊ ಎಸ್ ಡಾಕ್ಟರ್, ಇವಾಗ ಸಾಮಾನ್ಯ ಜನರಲ್ಲಿ ಅಸ್ತಮ ಬಂದರೆ ನೀವು ಹೇಳಿದ್ರಿ ಇನ್ಹೇಲರ್ ಕೊಡ್ತೇವೆ, ಮದ್ದುಗಳನ್ನು ಕೊಡ್ತೇವೆ, ಟ್ರೀಟ್ಮೆಂಟ್ಗಳನ್ನು ಕೊಡ್ತೇವೆ ಅಂತೇಳಿ. ಇವಾಗ ಪ್ರೆಗ್ನೆನ್ಸಿಯಲ್ಲಿ ಅಸ್ತಮ ಬಂದರೆ ಏನು ಮಾಡಬೇಕು ಅಂತ? ಅವರಿಗೂ ಇನ್ಹೇಲರೇ ಕೊಡ್ತೇವೆ. ಏನು ತೊಂದರೆ ಆಗೋದಿಲ್ಲ? ಏನು ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಈಗ ಇನ್ಹೇಲರ್ ಅವ್ರು ತಗೊಂಡಿಲ್ಲ ಅಂದರೆ ಇರೋ ರಿಸ್ಕ್ ಇನ್ಹೇಲರ್ ತಗೊಂಡಾಗ ಇರೋದಿಲ್ಲ. ಸೊ ಯಾಕಂದರೆ ಇಲ್ಲಿ 2 ಜೀವ ಇದೆ, ಒಂದು ಅಮ್ಮಂದು ಜೀವ ಇದೆ, ಮಗುದ್ದು ಒಳಗಡೆ ಜೀವ ಇದೆ. ಸೊ ಇನ್ಹೇಲರ್ಸ್ ನಾವೆಲ್ಲ ಪ್ರೆಗ್ನೆನ್ಸಿ ಅವರಿಗೆ ಇನ್ಹೇಲರ್ ಪ್ರಿಸ್ಕ್ರೈಬ್ ಮಾಡ್ತೇವೆ, ಯಾಕಂದರೆ ಅವ್ರದ್ದು ಆಸ್ತಮಾ ಕಂಟ್ರೋಲಲ್ಲಿ ಇರಬೇಕು. ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ 30% ಆಫ್ ದ ಪಾಪ್ಯುಲೇಷನಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಸ್ತಮಾ ಹೆಚ್ಚಾಗೋ ಚಾನ್ಸಸ್ ಇದೆ. 30%ಅಲ್ಲಿ ಸೇಮ್ ಇರ್ತದೆ, 30% ಕಮ್ಮಿ ಆಗೋ ಚಾನ್ಸಸ್ಸು ಇದೆ. ಬಟ್ ಈ 30% ಯಾರು ಹೆಚ್ಚಾಗ್ತದಲ್ಲ, ಸೊ ಅವರು ತುಂಬ ಸಿವಿಯರ್ ಆಗ್ಬೋದು ಆಸ್ತಮಾ. ಸೊ ಆಸ್ತಮಾ ಸಿವಿಯರ್ ಆದರೆ ಗೊತ್ತಲ್ಲ, ಗಾಳಿ ಹೋಗೋ ಪ್ರಮಾಣ ಕಮ್ಮಿ ಆಗ್ತದೆ, ಉಸಿರಾಟದ ಸಮಸ್ಯೆ ಎಲ್ಲ ಶುರುವಾಗ್ತದೆ. ಇವರಿಗೆ ಆಕ್ಸಿಜನ್ ಕಮ್ಮಿ ಆದರೆ ಮಗುಗೂ ಪ್ರಾಬ್ಲಮ್ ಆಗ್ತದೆ. ಸೊ ಆಸ್ತಮಾವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು ಪ್ರೆಗ್ನೆನ್ಸಿಯಲ್ಲಿ. ಸೊ ಇನ್ಹೇಲರ್ ತೊಗೋಬೋದು. ಏನು ಅಂದರೆ ನಾವು ಏನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅದೇ ಡೋಸಲ್ಲಿ ತೊಗೋಬೇಕು ಮಾತ್ರ. ತನ್ನಷ್ಟಕ್ಕೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು. ನಾವು ಅವರನ್ನು ಅಸೆಸ್ ಮಾಡಿನೇ ಇದೇ ಡೋಸಲ್ಲಿ ಸಾಕಾಗ್ತದೆ ಇವರಿಗೆ ಅಂತ ನಾವು ಒಂದು ಡೋಸೇಜ್ ಕೊಟ್ಟಿರ್ತೀವಿ, ಅದೇ ಡೋಸಲ್ಲಿ ತೊಗೋಬೇಕು. ತನ್ನಷ್ಟಕ್ಕೆ ಏನು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವು ಎಷ್ಟೋ OBGಯಿಂದ ನಮ್ಮ ಕಡೆ ಆಬ್ಸ್ಟೆಟ್ರಿಷಿಯನ್ ಕಳಿಸ್ತಾರಲ್ಲ, ಅವರು ಪ್ರೆಗ್ನೆನ್ಸಿಯಲ್ಲಿ ಚೆಕಪ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರು ನಮ್ಮ ಹತ್ರ ಕಳಿಸ್ತಾರೆ, ಅವರಾಗೆ ಬರೆಯೋದಿಲ್ಲ. ಸೊ ಮತ್ತು ಕಳಿಸಿದಾಗ ನಾವು ಅವರನ್ನು ನೋಡಿ ಸಿಮ್ಟಮ್ಸ್ ಹೇಗಿದೆ ಅದನ್ನೆಲ್ಲ ನೋಡಿ ಅವರಿಗೆ ಬೇಕಾದ ಡೋಸಲ್ಲೇ ಹಾಕ್ತೀವಿ. ಓಕೆ ಡಾಕ್ಟರ್, ಇವಾಗ ದೊಡ್ಡ ಪೇಷಂಟ್ಸಲ್ಲಿ ಅಂದರೆ ವಯಸ್ಸಾದ ಪೇಷಂಟ್ಸ್ನವರಲ್ಲಿ ನೀವೇನು ಹೇಳ್ತೀರಿ, ಅದು ಮಾಡಬೇಡಿ ಇದು ಮಾಡಬೇಡಿ, ಅವ್ರು ಕೇಳ್ತಾರೆ, ಅವ್ರು ಮಾಡ್ತಾರೆ. ಇವಾಗ ಮಕ್ಕಳಲ್ಲಿ ಅಸ್ತಮಾ ಕಂಟ್ರೋಲಲ್ಲಿ ಇಡಲಿಕ್ಕೆ ಪೋಷಕರು ಯಾವ ರೀತಿ ಪಾತ್ರ ವಹಿಸಬೇಕು ಅಂತ? ಮಕ್ಕಳಲ್ಲಿ ಸ್ವಲ್ಪ ಶಿಸ್ತು ಬೇಕಾಗ್ತದೆ. ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಅರ್ಲಿ ಸ್ಟೇಜಸಲ್ಲಿ ಕಲಿಸಿದ್ರೇ ಒಳ್ಳೆಯದು. ಈಗ ನಾ ಹೇಳ್ದಂಗೆ ಪ್ರಾಣಾಯಾಮ ಇವರು ಪೇರೆಂಟ್ಸ್ ಮಾಡ್ತಿದ್ರೆ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ಬೋದು. ಮತ್ತು ಸ್ವಲ್ಪ ಅವರ ಅರೌಂಡ್ ಅವರದ್ದು ಏನಾದರೂ ಬೆಡ್ರೂಮ್ ಸಪ್ರೇಟ್ ಅಂತದ್ದಿದ್ದರೆ ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು. ಮತ್ತು ಆ್ಯಂಟಿ ಎಲರ್ಜಿಕ್ ಬೆಡ್ಶೀಟ್ಸ್ ಅದೆಲ್ಲ ಬರ್ತದೆ ಇವಾಗ. ಸೊ ಅಂಥದ್ದನ್ನು ಬೇಕಾದರೆ ಯೂಸ್ ಮಾಡ್ಬೋದು ಅವ್ರಿಗೇನಾದ್ರು ಕಾಟನ್ ಎಲರ್ಜಿ ಅಂಥದ್ದೆಲ್ಲ ಏನಾದ್ರು ಇದ್ದರೆ. ಪ್ಲಸ್ ಅವರ ರೂಮನ್ನು ಒಂಚೂರು ನೀಟಾಗಿ ಇಟ್ಕೋಬೇಕು. ಮತ್ತು ಈ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಅಂತ ಏನು ಹೇಳ್ತೀವಿ, ಅವರಿಗೆ ಪ್ಲೇ ಟೈಮಲ್ಲಿ ಎನಿ ಟೈಮ್ ಆಸ್ತಮಾ ಎಕ್ಸಾಜರ್ಬೇಷನ್ ಆಗ್ಬೋದು. ಒಂದು ಇನ್ಹೇಲರ್ ಅವರ ಬಳಿ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಇನ್ಹೇಲರ್ ಬಗ್ಗೆ ಅವರಲ್ಲಿ ಯಾವುದೇ ಕೀಳರಿಮೆ ಇರಬಾರ್ದು ಮಕ್ಕಳಲ್ಲಿ. ಇವರೇ ಪೇರೆಂಟ್ಸ್ ಹೇಳಬೇಕು, ಇದು ನಾರ್ಮಲ್, ತೊಂದರೆ ಇಲ್ಲ, ಇದನ್ನು ಯೂಸ್ ಮಾಡು, ಇದನ್ನು ಯೂಸ್ ಮಾಡಿದರೆ ಏನು ನೀನು ಚಿಕ್ಕದಾಗಲ್ಲ, ಅಲ್ಲ ನಿನ್ನ ಬಗ್ಗೆ ಬೇರೆಯವರೇನು ಕೀಳರಿಮೆ ಇಟ್ಕೊಳ್ಳೋದಿಲ್ಲ ಅಂತ. ಎಷ್ಟೋ ಒಲಿಂಪಿಯನ್ಸ್, ಎಷ್ಟೋ ಆ್ಯಕ್ಟರ್ಸ್ ಎಲ್ಲ ಇನ್ಹೇಲರ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಸ್ಟಿಗ್ಮಾನೇ ಬೇಡ, ಅಂದರೆ ಏನು ಅವರಿಗೆ ಕೀಳರಿಮೆ ಎಲ್ಲ ಬೇಡ ಇದ್ರ ಬಗ್ಗೆ ಇನ್ಹೇಲರ್ಸ್. ಸೊ ಅದನ್ನೊಂದು ಅವ್ರಿಗೆ ನಾರ್ಮಲ್ ನನ್ನ ಲೈಫ್ ಇದ್ದಿದ್ದು ರುಟೀನ್ ಅಂತ ಮಾಡಿಸ್ಬಿಟ್ರೆ ಸೊ ಅವ್ರಿಗೇನು ಇದಾಗಲ್ಲ. ಮತ್ತು ಸ್ವಲ್ಪ ಏನಂದರೆ ಅಸ್ತಮಾ ಇರೋ ಮಕ್ಕಳಿಗೆ ಇನ್ನೊಬ್ಬರಿಗೆ ಶೀತ ಇದ್ದರೆ ಇವರಿಗೆ ಶೀತ ಜ್ವರ ಅಂಥದ್ದು ಏನಾದ್ರು ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್. ಅಂದರೆ ಇವರಿಗೆ ಆದರೆ ಸ್ವಲ್ಪ ಪ್ರೊಲಾಂಗ್ ಸಿಮ್ಟಮ್ಸ್ ಸ್ವಲ್ಪ ದಿವಸ ಹೆಚ್ಚಿರ್ಬೋದು. ಮತ್ತು ಶೀತ ಜ್ವರ ಆದ್ರೂ ಅಸ್ತಮಾ ಟ್ರಿಗರ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅಂಥದ್ದೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ಎಕ್ಸ್ಟ್ರಾ ಬೇಕಾಗ್ತದೆ ಅಸ್ತಮಾ ಇರೋ ಮಕ್ಕಳಲ್ಲಿ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ವೀಕ್ಷಕರಿಗೆ ಅಸ್ತಮಾದ ಬಗ್ಗೆ ಅಥವಾ ಅಸ್ತಮಾವನ್ನು ಪ್ರಿವೆಂಟ್ ಮಾಡುವ ಬಗ್ಗೆ ಕಿವಿ ಮಾತನ್ನು ಕೊಡೋದಾದರೆ? ನಾ ಹೇಳ್ದಂಗೆ ಫಸ್ಟಿಗೆ ಸಿಮ್ಟಮ್ಸ್, ಸೊ ಈ CT ಬರೋದು, ಉಸಿರಾಡುವಾಗ ಎದೆ ಬಿಗಿ ಆಗೋದು, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ಪದೇ ಪದೇ ಕೆಮ್ಮು ಬರ್ತಿರೋದು, ಈ ಎಲ್ಲ ಸಿಮ್ಟಮ್ಸ್ ಇದೆ. ಪ್ಲಸ್ ಇದು
ನೈಟಿಗೆ ಹೆಚ್ಚಾಗ್ತದೆ ಇಲ್ಲ ಬೆಳಗಿನ ಜಾವ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಇದು ಅಸ್ತಮ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಇದನ್ನು ಕೂಡಲೇ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಅಸ್ತಮ ಇದೆಯಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಅದು ತುಂಬ ಉಲ್ಬಣ ಆಗಿ ಹೆಚ್ಚಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಇನಿಷಿಯಲ್ ಸ್ಟೇಜಸಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಅದೇ ಸ್ವಲ್ಪ ಜೀವನ ಶೈಲಿಯಲ್ಲಿ ಹೇಳಿದಂಗೆ ಚೇಂಜಸ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಆಗ್ತದೆ. ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ಬೋದು. ಇನ್ಹೇಲರ್ ಬಗ್ಗೆ ಯಾವುದೇ ಕೀಳರಿಮೆ ತಪ್ಪು ಭಾವನೆ ಬೇಡ. ಇನ್ಹೇಲರ್ ಸೇಫಾಗಿ ಪರಿಣಾಮಕಾರಿಯಾಗಿ ಯೂಸ್ ಮಾಡ್ಬೋದು. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಅಸ್ತಮದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಹೇಳಿದರು ಯಾವ ರೀತಿಯ ಟೆಸ್ಟ್ಗಳು ಇದೆ, ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಇದೆ ಅಂತ ಹೇಳಿ, ಮತ್ತು ಮುಖ್ಯವಾಗಿ ಇನ್ಹೇಲರ್ ಬಗ್ಗೆ ಇರುವಂಥ ತಪ್ಪು ಗ್ರಹಿಕೆಯ ಬಗ್ಗೆ ಅವರು ಡೀಟೇಲ್ ಆಗಿ ಹೇಳಿದರು. ಖಂಡಿತವಾಗಿ ನೀವು ಭಯಪಡೋದೇ ಬೇಡ, ಏನು ಇನ್ಹೇಲರ್ಗಳನ್ನು ಬಳಸಲಿಕ್ಕೆ ಭಯಪಡೋದೇ ಬೇಡ ಅಂತ ಹೇಳಿದರು. ಸೊ ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಚಾರ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.